ಪ್ರತಿಯೊಂದು ಮಸೀದಿಯಲ್ಲೂ ಕೆಳಗಡೆ ಒಂದು ಮಂದಿರ ಇದೆ ಅಂತ ಹೇಳ್ತಾರಲ್ಲ, ಆ ಪ್ರತಿಯೊಂದು ಮಂದಿರದ ಕೆಳಗಡೆ ಒಂದು ಬಸದಿ ಸಿಗುತ್ತೆ. ಬಸದಿಯನ್ನು ಇನ್ನೂ ಸ್ವಲ್ಪ ಆಗಿದ್ರೆ ಒಂದು ಬೌದ್ಧ ವಿಹಾರ ಸಿಗುತ್ತೆ. ಬೌದ್ಧ ವಿಹಾರವನ್ನು ಅಗದ್ರೆ ಆಮೇಲೆ ನಾವು ಸೊನ್ನೆಯನ್ನು ಕಂಡಿಡ್ದ್ಬಿಟ್ಟು ಮನೇಲಿ ಇಟ್ಕೊಂಡಿದ್ವಿ. ಒಳ್ಳೆ ಬಿರಿಯಾನಿ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಮಾರನೇ ದಿನ ಅದು ಅಳಿಸೋಗುತ್ತೆ. ಅದನ್ನು ಊರಿಗೆಲ್ಲ ಹಂಚಿದ್ರೆ ತಾನೇ ಅವರೆಲ್ಲ ಅದನ್ನು ತಿಂದು ಸಂತೋಷ ಪಡೋದು. ಹಾಗೆ ಸೊನ್ನೆ ಅನ್ನೋದನ್ನು ನಾವು ಕಂಡಿಡಿದ್ವಿ. ಜಗತ್ತಿಗೆ ಅದನ್ನು ತೊಗೊಂಡೋಗಿ ಪರಿಚಯ ಮಾಡಿದವ್ರು ಯಾರೋ ಅರಬ್ಬರು. ತುಂಗಭದ್ರಾ ನದಿ ಏನಿದೆಯೋ ಅಂದರೆ ಚಿತ್ರದುರ್ಗದ ಮೇಲ್ಭಾಗ ಏನಿದೆಯೋ ಕುಂತಳ ದೇಶ, ಅದು ಕರ್ನಾಟಕ ಅಲ್ಲ. ಹಾಗೇನೇ ಇವತ್ತಿನ ಶಿವಮೊಗ್ಗ ಮತ್ತು ಈ ಕರಾವಳಿ ಇದೆಯಲ್ಲ, ಬನವಾಸಿಕ ಅಂದರೆ ಕಾಡಿನ ಪ್ರದೇಶ ಅಂತೇಳಿ ಕರಿತಿದ್ರು. ಕನಂಬ್ರಲ್ಲಿದ್ದರು ಬನವಾಸಿಕ ದೇಶ ಅಂತ. ನಾಗರಿಕತೆ ಅನ್ನೋದು ಪ್ರಾರಂಭ ಆಗಿದೆ ನದಿಗಳ ದಡದಲ್ಲಿ. ಕರ್ನಾಟಕದಲ್ಲಿ ಹುಟ್ಟೋ ಅಷ್ಟು ನದಿಗಳು ಭಾರತ ದೇಶದ ಇನ್ನೆಲ್ಲೂ ಹುಟ್ಟಲ್ಲ. ಕೆಲವರು ಕೆಂಪೇಗೌಡರ ಕತೆ ಬರೆಯುವಾಗ ನದಿಗಳಿಲ್ಲದ ನಾಡು ಕೆಂಪೇಗೌಡದು ಅಂತಾರೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದೆ ವೃಷಭಾವತಿ ನದಿ ದಡದ ಮೇಲೆ. ಈ ತಂಗಾಳಿ ಹಿಂದಿಂದ ಬರ್ತಾ ಹಿಂದ್ ಪ್ರಾಂತ್ಯದಿಂದ ಬರ್ತಾ ಇದೆ. ಅಂದರೆ ಪೈಗಂಬರ್ ಅವರ ಬಾಯಲ್ಲಿ ಹಿಂದ್ ಅನ್ನುವಂಥ ಪದ ಬಹುಶಃ ಅವರು ಇದ್ದಿದ್ದು 7ನೇ ಶತಮಾನನೋ 8ನೇ ಶತಮಾನ. ಆ ಮೊದಲು ಹಿಂದ್ ಅನ್ನೋ ಪದವನ್ನು ಬಳಸಿದಂಥವರು ಪೈಗಂಬರ್ ಅಂತೇಳಿ ನನ್ನ ಒಂದು ಅಧ್ಯಯನದ ಪ್ರಕಾರ ಹೇಳ್ಬೋದು. ಅಂದರೆ ಇಲ್ಲಿಂದ ತಂಗಾಳಿ ಬೀಸುತ್ತೆ ಅಂದರೆ ಇಲ್ಲೊಂದು ನಾಗರಿಕತೆ ಇತ್ತು, ಇಲ್ಲಿ ಕಾಡನ್ನು ಉಳಿಸ್ಕೊಂಡಿದ್ರು. ಇಲ್ಲಿಂದ ಗಾಳಿ ಬೀಸಿ ಎಷ್ಟೋ ಸಮುದ್ರ ದಾಟ್ಕೊಂಡು ಅಲ್ಲಿ ತಂಗಾಳಿಯಾಗಿ ಅರಬ್ಬಿ ಪ್ರದೇಶದಲ್ಲಿ ಬೀಸ್ತಿದೆ ಅಂದರೆ ನಾವು ಅರಬ್ಬಿ ದೇಶಗಳಿಗೆ ತಂಗಾಳಿಯನ್ನು ಕಡವಾಗಿ ಕೊಡ್ತಾ ಇದ್ದೀವಿ. ಓಕೆ, ಅದೇ ಏನಾಗ್ತಿದೆ ಅಂದರೆ ನಾವು ಬೇರೆ ರಾಜ್ಯಗಳಿಗೆ ತಮಿಳುನಾಡನ್ನೇ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಒಂದು ಸಮುದಾಯವಾಗಿ, ಒಂದು ಭಾಷೆಯಾಗಿ, ಒಂದು ಚಳುವಳಿಯಾಗಿ ಇರುವ ಒಗ್ಗಟ್ಟು ಇಲ್ಲಿ ಜಾತಿಯಲ್ಲಿ ಚದರಿ ಹೋಗಿದೆಯಾ ಕರ್ನಾಟಕದಲ್ಲಿ? ಖಂಡಿತ. ಯಾಕೆಂದ್ರೆ ತಮಿಳುನಾಡಿನಲ್ಲಿ ಭಾಷೆ ಅನ್ನೋದು ಅಸ್ಮಿತೆ ಆಗಿದೆ. ಹೌದು. ಕರ್ನಾಟಕದಲ್ಲಿ ಭಾಷೆ ಅನ್ನೋದು ಇನ್ನೂ ಅಸ್ಮಿತೆ ಆಗಿಲ್ಲ. ಇದಕ್ಕೂ ಒಂದು ಐತಿಹಾಸಿಕ ಕಾರಣ ಇದೆ. ತಮಿಳುನಾಡು ಮೊದಲಿಂದನೂ ಒಂದು ಘಟಕ. ತಮಿಳುನಾಡು ಇದೆಯಲ್ಲ, ಮೊದಲಿನಿಂದನೂ ಒಂದು ಘಟಕ. ಅದರಲ್ಲಿ ಒಂದು ಭಾಗವನ್ನು ಕನ್ನಡಿಗರು ನಾವು ಆಳಿದ್ದೀವಿ, ಇನ್ನೆರಡು ಭಾಗವನ್ನು ಚೇರರು, ಪಾಂಡ್ಯರು, ಚೋಳರು ಆಳಿದ್ದಾರೆ. ಇಲ್ಲ ಹಾಗಲ್ಲ. ಇಲ್ಲಿ ಹಲವಾರು ರಾಜಮಂಥನಗಳು ನೋಡಿ, ಗಂಗರು, ನೊಳಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಕದಂಬರು, ಹೊಯ್ಸಳರು, ವಿಜಯನಗರದ ಅರಸರು, ಆದಿಲ್ ಶಾಹಿಗಳು, ಟಿಪ್ಪು ಸುಲ್ತಾನ್, ಜಮಖಂಡಿ ಸಂಸ್ಥಾನ, ಸವಣೂರು, ಆಮೇಲೆ ಮೈಸೂರು ಒಡೆಯರು, ಚಿತ್ರದುರ್ಗದ ಪಾಳ್ಯಗಾರರು, ಬೆಂಗಳೂರಿನ ಕೆಂಪೇಗೌಡರು, ಅಂದರೆ ಹಲವಾರು ರಾಜಮಂಥನಗಳು ಇಲ್ಲಿ ಆಳಿದ್ದಾವೆ. ಮತ್ತು ಈ ನಮ್ಮ ಕರ್ನಾಟಕ ಇದೆಯಲ್ಲ, ತುಂಬ ಜನ ತಿಳ್ಕೊಂಡಿರೋ ಹಾಗೆ ಇದು ಒಂದು ಘಟಕವಾಗಿರಲಿಲ್ಲ. ತುಂಗಭದ್ರಾ ನದಿಯ ಉತ್ತರ ಭಾಗವನ್ನು ಕುಂತಳ ದೇಶ ಅಂತ ಕರೀತಾ ಇದ್ರು. ತುಂಗಭದ್ರಾ ನದಿ ಏನಿದೆಯೋ ಅಂದರೆ ಚಿತ್ರದುರ್ಗದ ಮೇಲ್ಭಾಗ ಏನಿದೆಯೋ ಕುಂತಳ ದೇಶ, ಅದು ಕರ್ನಾಟಕ ಅಲ್ಲ. ಹಾಗೇನೇ ಇವತ್ತಿನ ಶಿವಮೊಗ್ಗ ಮತ್ತು ಈ ಕರಾವಳಿ ಇದೆಯಲ್ಲ, ಬನವಾಸಿಕ ಅಂದರೆ ಕಾಡಿನ ಪ್ರದೇಶ ಅಂತೇಳಿ ಕರಿತಿದ್ರು. ಕನಂಬ್ರಲ್ಲಿದ್ದರು ಬನವಾಸಿಕ ದೇಶ ಅಂತ. ಈ ಚಿತ್ರದುರ್ಗದಿಂದ ಕೆಳಗಡೆ ಚಾಮರಾಜನಗರದವರೆಗೂ ಮಾಹಿಷಿಕ ನಾಡು ಅಂತ ಕರೆಯೋರು. ಎರುಮೈ ನಾಡು, ಮಾಹಿಷಿಕ ನಾಡು, ಅದೇ ಮೈಸೂರಾಯಿತು. ಅದನ್ನೇ ಗಂಗವಾಡಿ 96,000 ಅಂತ ಕರೆದ್ರು. ಅಂದರೆ ನೈಸರ್ಗಿಕವಾಗಿ ನಮ್ಮ ಕರ್ನಾಟಕ ಮೊದಲಿಂದನೂ ಹಲವಾರು ಹೆಸರುಗಳಿಂದ ಹೇಳ್ಕೊಂಬರ್ತಾ ಇತ್ತು. ಇದೇ ಕಾರಣಕ್ಕೇನ ಆಚರಣೆಗಳು ಭಿನ್ನವಾಗಿರೋದು. ಏಕೆಂದರೆ ಈ ಭಾಗದಲ್ಲಿ ಹಳೆ ಮೈಸೂರು, ಬೆಂಗಳೂರು ಭಾಗದಲ್ಲಿ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದೇ ನೀವು ಮಲೆನಾಡು ಭಾಗಕ್ಕೆ ಹೋದ್ರೆ ಆಚರಣೆ ಇಲ್ಲ, ಅಲ್ಲಿ ಗೊಂಬೆಗಳನ್ನು ಕೂರಿಸೋದು ಇಲ್ಲ. ಇನ್ನೊಂದು ಕಡೆಯಲ್ಲಿ ಆಚಾರ ವಿಚಾರಗಳು ಬೇರೆ ಬೇರೆ ಇದೆ, ಬಹಳ ಬೇರೆ ಬೇರೆ ಇಲ್ಲ. ನಮ್ಮಲ್ಲಿ ಹೇಳಿದ್ನಲ್ಲ, ಒಂದೊಂದು 30 ಕಿಲೋಮೀಟರ್ ಒಂದು ಭಾಷೆ, ಫುಡ್, ಎಲ್ಲವೂ ಬದಲಾಗುತ್ತೆ. ಆದರೆ ತಮಿಳುನಾಡಿನಲ್ಲಿ ಬಹುತೇಕ ನಿಮಗೆ ಒಂದೇ ಥರ ಕಾಣ್ತೀವಿ. ಅಲ್ಲಿ ಕಾರಣ ಇಷ್ಟೇನೆ, ಹಲವು ನದಿಗಳು ಅಲ್ಲಿ ಹುಟ್ಟಲ್ಲ. ನೋಡಿ, ಇಲ್ಲಿ ನಾಗರಿಕತೆ ಅನ್ನೋದು ಪ್ರಾರಂಭ ಆಗಿದೆ ನದಿಗಳ ದಡದಲ್ಲಿ. ಕರ್ನಾಟಕದಲ್ಲಿ ಹುಟ್ಟೋ ಅಷ್ಟು ನದಿಗಳು ಭಾರತ ದೇಶದ ಇನ್ನೆಲ್ಲೂ ಹುಟ್ಟಲ್ಲ. ಇದಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯಾಕೆ ನಾನು ಸೈಕಲ್ನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಸುತ್ತಿದ್ದೀನಿ. ಸುತ್ತಿರೋದ್ರಿಂದ ಒಂದು ಸ್ವಲ್ಪ ಅಧಿಕೃತವಾಗಿ ನಾನು ಮಾತನಾಡಬಲ್ಲೆ. ಕೆಲವರು ಸುಮ್ಮನೆ ಏನೇನೋ ಮಾತಾಡ್ಬಿಡ್ತಾರೆ, ಅದಕ್ಕೆ ಪ್ರಿಪ್ರೇಷನ್ ಇರಲ್ಲ. ಒಂದು ರಾಜ್ಯದಲ್ಲಿ ಹುಟ್ಟುವಷ್ಟು ನದಿಗಳು, ಕರ್ನಾಟಕದಲ್ಲಿ ಹುಟ್ಟುವಷ್ಟು ನದಿಗಳು ಇನ್ಯಾವ ರಾಜ್ಯದಲ್ಲೂ ಹುಟ್ಟಲ್ಲ. ಇಲ್ಲಿ ಅಗಾಧವಾದಂಥ ಜಲಸಂಪನ್ಮೂಲ ಇದೆ. ಅದಕ್ಕೆ ಕಾರಣ ಪಶ್ಚಿಮ ಘಟ್ಟ. ಎಲ್ಲ ನದಿಗಳು ಬಹುತೇಕ ನಮ್ಮ ಬೆಂಗಳೂರೇ, ನಮ್ಮ ನಂದಿ ಬೆಟ್ಟದಲ್ಲಿ 5 ನದಿಗಳು ಹುಟ್ತಾ ಇದ್ವು. ಇವತ್ತಿಲ್ಲ, ಅದು ಬಿಡಿ. ಬೆಂಗಳೂರಿನಲ್ಲೇ ಗವಿ ಗಂಗಾಧರೇಶ್ವರನ ದೇವಸ್ಥಾನದ ಹಿಂಭಾಗದಲ್ಲಿ ದೊಡ್ಡ ಬಸವಣ್ಣನ ದೇವಸ್ಥಾನ ಇದೆಯಲ್ಲ, ವೃಷಭಾವತಿ ನದಿ ಹುಟ್ತಾ ಇದ್ದಂಥ ಬೆಂಗಳೂರು ನದಿಯ ದಡ. ಕೆಲವರು ಕೆಂಪೇಗೌಡರ ಕತೆ ಬರೆಯುವಾಗ ನದಿಗಳಿಲ್ಲದ ನಾಡು ಕೆಂಪೇಗೌಡದು ಅಂತಾರೆ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದೆ ವೃಷಭಾವತಿ ನದಿ ದಡದ ಮೇಲೆ. ಹಂಪಿ ಬಂದು ತುಂಗಭದ್ರಾ ನದಿ ದಡದ ಮೇಲಿದೆ, ನನ್ನ ರಾಜಧಾನಿ ವೃಷಭಾವತಿ ನದಿ ದಡದ ಮೇಲೆ ಇರಲಿ ಅಂತ ಕಟ್ಟಿದ್ರು. ಅಂದರೆ ಹಲವಾರು ನದಿಗಳು ಇಲ್ಲ ಹರಿತಾ ಇತ್ತು. ಮತ್ತು ಜಲಸಂಪನ್ಮೂಲ ಇದೆಯಲ್ಲ ಅಪಾರವಾಗಿದೆ.
ತಮಿಳ್ನಾಡಿನಲ್ಲಿ ಅದಿಲ್ಲ. ತಮಿಳ್ನಾಡಿಗೆ 3 ನದಿಗಳು, ಒಂದು ಮೇಯ್ನ್ ಕಾವೇರಿ, ಇನ್ನೊಂದು ವೈಗೈ, ಇನ್ನೊಂದು ಭವಾನಿ ಅಂತ 3 ನದಿ ಬಿಟ್ಟರೆ ಅವ್ರಿಗೆ ನೀರಿಲ್ಲ. ಅವರಲ್ಲಿ ನಾಗರಿಕತೆ ಒಂದೇ ಆಗೋದಕ್ಕೆ ಈ ನೈಸರ್ಗಿಕ ಕಾರಣನೂ ಒಂದು. ನಮ್ಮಲ್ಲಿ ಹಲವು ನಾಗರಿಕತೆ ಉದ್ಭವ ಆಗೋದಕ್ಕೆ ಇದು ಕಾರಣ. ಕೃಷ್ಣಾ ನದಿ ದಡದಲ್ಲಿದೆ, ಭೀಮಾ ನದಿ ಇದೆ, ಶರಾವತಿ ನದಿ ಇದೆ, ತುಂಗಭದ್ರಾ ಇದೆ, ಕಾವೇರಿ ಇದೆ, ಕಪಿಲಾ ಇದೆ, ಹೇಮಾವತಿ ಇದೆ. ಎಷ್ಟು ನದಿಗಳು ಬೇಕು ನಿಮಗೆ? ಕುಮಾರಧಾರ ಇದೆ, ಮಾರ್ಕಂಡೇಯ ನದಿ ಅಂತ ಇದೆ. ಅಯ್ಯೋ, ಹಲವಾರು ನದಿ, ಅಂದರೆ ಒಂದೊಂದು ನದಿಗೆ ಒಂದೊಂದು ನಾಗರಿಕತೆ ರೂಪುಗೊಂಡಿದೆ. ಸರಿ, ಈ ಭಾಗದಲ್ಲಿ ಕೇಳಬೇಕಾಗಿದ್ದು ಇನ್ನೊಂದು, ತಾವಾಗಲೇ ಹೇಳಿದ್ರಿ ಎಲ್ಲ ಪಂಥಗಳು ಇಲ್ಲಿಗೆ ಬಂದಿದ್ದಾವೆ. ಎಲ್ಲ ಪಂಥಗಳು ಆಯಾ ಕಾಲದಲ್ಲಿ ಅವ್ರಿಗೆ ಯಾವ್ದ್ಯಾವುದು ಬೇಕೋ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಮಾಹಿತಿಗಳ ಪ್ರಕಾರ ಎಷ್ಟೋ ಜಿನಮಂದಿರಗಳು ಬದಲಾಗಿದೆ. ಜಿನಮಂದಿರದ ಮೇಲ್ಗಡೆ ಈಗ ದೇವಸ್ಥಾನಗಳಾಗಿ ಆ ಥರದ ಇತಿಹಾಸ ಇದೆಯಾ? ತುಂಬನೇ ಇದ್ದಾವೆ. ಈಗ ನಮ್ಮ ತಲಕಾಡನ್ನ ನೀವು ತಗೊಳ್ಳಿ, ನಾನು ಹೆಸರನ್ನ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ ನೀವು ಹೋಗಿ ನೋಡ್ಬೋದು. ಹೇಳಿ ನಿಷ್ಠುರ ಆಗೋದಕ್ಕಿಂತ ಒಂದು ಜಿನ ಮಂದಿರವನ್ನು, ವಿಜಯ ಜಿನಾಲಯ ಅನ್ನೋದನ್ನು ಹೊಯ್ಸಳರ ಕಾಲದಲ್ಲಿ ಮುಚ್ಚಿ ವೈಷ್ಣವ ದೇವಾಲಯ ಮಾಡೋದಕ್ಕೆ ಎಕ್ಸ್ಕವೇಷನ್ ಉತ್ಖನನ ವರದಿಯಲ್ಲಿ ದಾಖಲೆ ಇದೆ. ಆಮೇಲೆ ಇನ್ನೊಂದು ಹಿಂದೂ ದೇವಾಲಯದ ಅಡಿಪಾಯ ಇದೆಯಲ್ಲ, ತೆಗೆಯುವಾಗ ಅಲ್ಲೊಂದು ಮಹಾವೀರನ ಒಂದು ವಿಗ್ರಹ ಸಿಗುತ್ತೆ, ತಲೆ ಮಾತ್ರ ಕಡ್ದಿದ್ದಾರೆ, ಶಿಲೆದು. ಅಂದರೆ ಜೈನರ ಬಸದಿಗಳನ್ನು ನಿರ್ಮೂಲನೆ ಮಾಡಿ ಹಿಂದೂ ದೇವಾಲಯಗಳನ್ನು ಕಟ್ಟಿರೋದಕ್ಕೆ ದಾಖಲೆಗಳು ತಲಕಾಡಿನಲ್ಲಿ ಸಿಗುತ್ತೆ. ಬೌದ್ಧ ವಿಹಾರಗಳು ಹಾಗಾಗಿದೆಯಾ? ಎಸ್, ಬೌದ್ಧ ವಿಹಾರಗಳು ಈಗ ಒಂದೊಂದೇ. ಅದನ್ನೇ ನಾನು ಹೇಳ್ತಾ ಇದ್ದೆ. ಇವತ್ತು ಮಂದಿರ, ಮಸೀದಿ, ಪ್ರತಿಯೊಂದು ಮಸೀದಿಯಲ್ಲೂ ಕೆಳಗಡೆ ಒಂದು ಮಂದಿರ ಇದೆ ಅಂತ ಹೇಳ್ತಾರಲ್ಲ, ಆ ಪ್ರತಿಯೊಂದು ಮಂದಿರದ ಕೆಳಗಡೆ ಒಂದು ಬಸದಿ ಸಿಗುತ್ತೆ. ಬಸದಿಯನ್ನು ಇನ್ನೂ ಸ್ವಲ್ಪ ಆಗಿದ್ರೆ ಒಂದು ಬೌದ್ಧ ವಿಹಾರ ಸಿಗುತ್ತೆ. ಬೌದ್ಧ ವಿಹಾರವನ್ನು ಅಗದ್ರೆ ನಿಮಗೆ ಅಂತರ್ಜಲ ಸಿಗುತ್ತೆ. ಇದು ಏನಾಗಿದೆ, ಕಾಲಾಂತರದಲ್ಲಿ ಧರ್ಮಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಮೇಲೆ ಕೆಲವು ದೇವಾಲಯಗಳು ಅಥವಾ ಪೂಜಾ ಸ್ಥಳಗಳಿದಾವಲ್ಲ, ಎಲ್ಲಿ ಅಂದ್ರೆ ಅಲ್ಲಿ ಕಟ್ಟಲ್ಲ. ಈಗ ಅವ್ನು ಯಾರೋ ಒಬ್ಬ ಅಧಿಕಾರಕ್ಕೆ ಬರ್ತಾನೆ, ಬಂದಾಗ ಅವ್ನಿಗೆ ಯಾವ ಜಾಗ ಸರಿ ಅಂತ ಕಾಣುತ್ತೆ ಅಂದಾಗ, ಇಲ್ಲಿ ಯಾರೋ ಪೂಜೆ ಮಾಡ್ತಿದ್ದಾರೆ, ಅದು ಪಾಳು ಬಿದ್ದುಬಿಟ್ಟಿದೆ, ಮಾಡ್ಕೊಳ್ರಿ, ಇದನ್ನೇ ಅಭಿವೃದ್ಧಿ ಪಡಿಸ್ರಿ. ಅವಾಗ ಹೇಳಿದ್ನಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇದ್ದಿದ್ರೆ ಅವ್ನು ಮಾಡ್ತಿರ್ಲಿಲ್ಲ. ಅವ್ನಿಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಅವನದೇ ರಾಜ್ಯಭಾರ. ಆಮೇಲೆ ಅದನ್ನು ಕೂಡ ಇವ್ರು ಸರಿಯಾಗಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಯಾರೋ ಬಂದು ಮಾಡ್ಕೊಂಡು ಹೋಗ್ತಿದ್ದಾರೋ ಹೋಗಲಿ. ಇವತ್ತಿಗೂ ಅಷ್ಟೇ ಸಾಕಷ್ಟು ಹಳ್ಳಿಗಳಲ್ಲಿ ದೇವಸ್ಥಾನ ಇದೆಯಲ್ಲ, ಯಾರೋ ಬಂದು ಪೂಜಾರರು, ಮೂಲ ಪೂಜಾರಿಗಳೇ ಬೇರೆ ಇರ್ತಾರೆ, ಇವ್ರು ಯಾರೋ ಬಂದು ಮಾಡ್ಕೊಂಡು ಪೂಜೆ ಮಾಡೋರು ಇರಲ್ಲ, ಇನ್ಯಾರೋ ಒಬ್ಬ ಹೋಗಿ ಮಾಡ್ಕೊಂಡು ಹೋಗ್ತಾನೆ. ಸೊ ಈ ಥರದ್ದು ಸಾಕಷ್ಟು ನಡ್ಕೊಂಡು ಹೋಗ್ಬಿಟ್ಟಿದೆ. ಯಾಕೆ ಚಿಕ್ಕರಂಗೇಗೌಡ್ರೆ, ಅಂದರೆ ನೀವೇ ಹೇಳ್ದಂಗೆ ಕೊನೆಯಲ್ಲಿ ಅಗಿತಾ ಹೋದರೆ ನೀರು ಸಿಗತ್ತೆ. ಹೌದು, ಅಂದರೆ ಪ್ರಕೃತಿ ಜೊತೆಗೆ ಒಂದು ಅಂತಿಮವಾಗಿ ಅದ್ರ ಜೊತೆಗೇನೆ ಲೀನವಾಗೋದು ಎಲ್ಲದು, ಮತ್ತು ದೇವರನ್ನೋದು ನಿರ್ವಿಕಾರ ಅಲ್ಲ. ಇದನ್ನು ತಿಳ್ಕೊಂಡ್ರೆ ಈಗ ಗಲಾಟೆನೇ ಇರಲ್ವಲ್ಲ, ಇದನ್ನು ಎಲ್ಲರೂ ತಿಳ್ಕೊಳಕ್ಕಾಗಲ್ವಲ್ಲ. ಈಗ ಸಾಮಾನ್ಯ ಜನ ಇದನ್ನು ತಿಳ್ಕೊಳ್ಳಲ್ಲ. ಆಮೇಲೆ ಪ್ರತಿಯೊಂದಕ್ಕೂ ಪರ ವಿರೋಧ ಇರುತ್ತೆ. ಈಗ ನಮ್ಮ ಕುಂಭಮೇಳದ ಬಗ್ಗೆ ಮಾತಾಡಬೇಕು ಅಂದರೆ, ಕುಂಭಮೇಳದಲ್ಲಿ ಹೋಗಿ 30 ಕೋಟಿ 40 ಕೋಟಿ 50 ಕೋಟಿ ಜನ ಸ್ನಾನ ಮಾಡಿದ್ರು ಅಂತಾರೆ. ಅದು ಅವರ ಭಕ್ತಿ, ಅದನ್ನು ನಾವು ಯಾರು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು, ಅವರ ಧಾರ್ಮಿಕ ನಂಬಿಕೆ. ಆದರೆ ಒಬ್ಬ ಭಾರತೀಯನಾಗಿ ನಾನು ಹೇಳ್ತೀನಿ, ಆ ನದಿ ಮೂಲ ಇದೆಯಲ್ಲ, ಆ ನದಿಯ ನೀರಿದೆಯಲ್ಲ, ನಾವು ಯಾರು ಸ್ನಾನ ಮಾಡಿದ್ವಿ ಅದನ್ನು ಶುಚಿಗೊಳಿಸೋದು ನಮ್ಮ ಕರ್ತವ್ಯ ಅಂತ ಅವ್ರು ತಿಳ್ಕೊಂಬಿಡ್ಬೇಕು. ನಮ್ಮ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಸೋಲಿಗ ಜಾತಿ ಅಂತ ಒಂದಿದೆ. ಹೌದು, ಅವರಲ್ಲಿ ಒಂದು ನೈಸರ್ಗಿಕ ಪಾಠ ಮಕ್ಳಿಗೆ ಕಲಿಸ್ಕೊಡ್ತಾರೆ. ಅವರು ಕಾಡು ಮೇಡಿಗೆ ಹೋಗ್ತಾರೆ, 2-3 ದಿನ ಅವರು ಜೇನು ಕೀಳೋದಕ್ಕೆ ಮತ್ತೊಂದಕ್ಕೆ. ಕಾಡು ಒಳಗಡೆ ಹೋಗ್ಬಿಟ್ರೆ 2-3 ದಿನ ಬರಲ್ಲ. ಅವ್ರು ಏನು ಊಟ ಮಾಡ್ತಾರೆ? ಅವರು ನಾರು ಬೇರುಗಳನ್ನು ತಿಂತಾರೆ. ಅಂದರೆ ಅಲ್ಲಿ ಗೆಡ್ಡೆ ಗೆಣಸುಗಳೆಲ್ಲ ಸಿಗುತ್ತೆ. ಅವರಲ್ಲಿ ಹಿರಿಯ ಒಬ್ಬ ಇರ್ತಾನೆ, ಅವನೊಂದು 10 ಜನ 15 ಜನ ಹುಡುಗನ ಕರ್ಕೊಂಡು ಕಾಡು ಒಳಗಡೆ ಹೋಗ್ಬಿಡ್ತಾನೆ. ಹೋಗುವಾಗ ಅವರಲ್ಲಿ ಹೊಟ್ಟೆ ಹಸುವಾದಾಗ ಯಾವುದೋ ಒಂದು ಗೆಡ್ಡೆ ಗೆಣಸನ್ನು ಕೆದಕ್ತಾರೆ. ತೊಗೊಂಡು ಅದನ್ನು ತಿನ್ನೋಕೆ ಹೋದಾಗ ಆ ಹಿರಿಯ ಅವ್ನಿಗೆ ಹೇಳ್ತಾನೆ, ಆ ತುದಿ ಇದೆಯಲ್ಲ ಚಿಗುರು ಹೊಡೆದಿರುತ್ತಲ್ಲ, ಅದನ್ನು ಹಾಗೆ ಸಪ್ರೇಟ್ ಇಟ್ಕೊ ಅಂತ ಹೇಳ್ತಾನೆ. ಅವನು ಹಾಗೆ ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ಈ ಹಿರಿಯ ಸಂಗ್ರಹ ಮಾಡಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು, ಈ ಗೆಡ್ಡೆ ಗೆಣಸು ನೀವು ತಿನ್ಕೊಳ್ಳಿ ಅಂತಾನೆ. ಹಣ್ಣು ಹಂಪಲು ಗೆಡ್ಡೆ ಗೆಣಸು ಇದೆಲ್ಲ ತಿನ್ಕೊಳ್ತಾರೆ. ಅದಾದಮೇಲೆ ಇವರು ವಾಪಸ್ ಬರುವಾಗ ಅಲ್ಲೆಲ್ಲ ಒಂದು ಕಡೆ ಒಂದು ಕೆರೆನೋ ಏನೋ ಒಂದು ನೀರು ಇರುತ್ತೆ, ನೀರಿನ ಹೊಂಡ. ಅಲ್ಲಿ ಹೋಗ್ಬಿಟ್ಟು ಒಂದಷ್ಟು ನೀರು ತೊಗೊಂಡು ಆ ಕಾಡಿನ ಮಧ್ಯದಲ್ಲಿ ಅಲ್ಲಲ್ಲಲ್ಲಿ ಆ ತುದಿ ಇರುತ್ತಲ್ಲ ಚಿಗುರು ಹೊಡೆದಿರೋದು ನೆಟ್ಬಿಟ್ಟು ಬರ್ತಾರೆ. ರಿಪ್ಲೇಸ್. ಆಗ ಆ ಹುಡುಗ ಕೇಳ್ತಾನೆ, ಇದೇನಕ್ಕೆ ಅಂತ. ಇವತ್ತೇನೋ ನೀನು ಗೆಡ್ಡೆ ಗೆಣಸು ತಿನ್ಬಿಟ್ಟೆ, ನಾಳೆ ನಿನ್ನ ಮಗ ಬಂದ್ರೆ ಅವ್ನಿಗೆ ಆಹಾರ ಬೇಕಲ್ವಾ, ಅವನಿಗೆ ಆಹಾರ ನಾಳೆಗೆ ನೀನು ಹಾಕ್ಬಿಟ್ಟು ಹೋಗಿ, ಇದು ನಿನ್ನ ಕರ್ತವ್ಯ ಅಂತ ಒಂದು ನೈಸರ್ಗಿಕ ಪಾಠವನ್ನು ಸೋಲಿಗೆ ಜನಾಂಗದವ್ರು ಕಲಿಸಿದ್ದಾರೆ. ಅವ್ರದ್ದೊಂದು ಹಾಡಿದೇನು, ಗೋರುಖಾನ ಅಂತ, ನ್ಯಾಷನಲ್ ಆಂಥೆಮ್ ಥರ. ಅದೇ ಥರ ಇವತ್ತು ಕುಂಭಮೇಳದಲ್ಲಿ 30 ಲಕ್ಷ ಜನ 30 ಕೋಟಿ ಜನ 60 ಕೋಟಿ ಜನ ಸ್ನಾನ ಮಾಡಿದ್ರಿ, ಸಂತೋಷ. ಮುಂದಿನ ಹಿಂದೂಗಳು ಕೂಡ ಸ್ನಾನ ಮಾಡಬೇಕಲ್ವಾ, ಆ ನದಿ ಶುದ್ಧವಾಗಿರ್ಬೇಕಲ್ವಾ, ಆ ನದಿಯ ಮೂಲ ಉಳಿಬೇಕಲ್ವಾ.
ಅದಕ್ಕೇನಾದರೂ ಧಾರ್ಮಿಕವಾಗಿ ಮಾಡಿಬಿಟ್ಟು ಬನ್ನಿ. ಓಕೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ ನನಗೆ ಚಿಕ್ಕರಂಗೇಗೌಡ್ರೆ. ಅಂದರೆ ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಆಚಾರ ವಿಚಾರ ಸಂಸ್ಕೃತಿ ಬೇರೆ ಅನ್ನೋ ಹೊತ್ತಿಗೆ ಕುಂಭಮೇಳ ಮೊದಲಿಗೆ ದಕ್ಷಿಣದಲ್ಲಿ ಇಷ್ಟು ಪ್ರಚಾರದಲ್ಲಿ ಇತ್ತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಾವು ತಿಳಿಸ್ಬೇಕು. ಅದರ ಜೊತೆಗೆ ನಿಮಗೆ ಈಗ ನೀವು ಶೂದ್ರರಲ್ಲಿ ಹೋದರೆ ನಿಮಗೆ ಅವರ ಆಚರಣೆನೇ ಬೇರೆ. ಅವರು ದೇವರ ಆರಾಧಕರಿಗಿಂತ ಹೆಚ್ಚು ದೈವದ ಆರಾಧಕರು. ಈಗ ಮಲೆನಾಡು ಕರಾವಳಿ ಭಾಗದಲ್ಲಿ ದೈವಗಳಿಗೆ ಅವರಿಗೆ ಹೆಚ್ಚು ಮಾನ್ಯತೆ ಕೊಡ್ತಾರೆ, ಪ್ರಕೃತಿಯನ್ನು ಹೆಚ್ಚು ಪೂಜಿಸ್ತಾರೆ ಬೇರೆ ಬೇರೆ ಸ್ವರೂಪದಲ್ಲಿ. ಆದರೆ ಹಬ್ಬ ಹರಿದಿನಗಳು ಕೂಡ ಬೇರೆ. ಇದನ್ನು ಹೇಗೆ ನೋಡ್ಬೇಕು ನಾವು? ಅಂದರೆ ಇಲ್ಲ ನಿಮಗೆ ಈತನೇ ದೇವರು, ಈತನನ್ನೇ ನಂಬಬೇಕು ಅನ್ನೋ ಒಂದು ಹೇರಿಕೆ ಇದೆಯಲ್ಲ, ಅದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅವ್ರಿಗಲ್ಲ, ಅದು ಅವ್ರ ಆಚರಣೆ ಬೇರೆ, ಅವ್ರ ಸಂಸ್ಕೃತಿ ಬೇರೆ. ನಾವೇನು ಸನಾತನ ಅಂತ ಕರಿತೀವಿ, ಅವ್ರ ಸನಾತನ ಪರಂಪರೆ ಬೇರೆಯೇ ಇದೆ. ಅದು ಒಂದೇ ಕಡೆಗೆ ಹೇಗೆ ಸಾಗ್ತಾ ಇದೆ, ಅದು ಇದ್ರ ಬಗ್ಗೆ ಏನು ಹೇಳ್ಬೋದು? ಈ ಕರಾವಳಿ ಮತ್ತು ಮಲೆನಾಡಿಗರ ದೈವಗಳಿದಾವಲ್ಲ, ದೈವಗಳಂದ್ರೆ ಬೇರೆ ಇನ್ಯಾರು ಅಲ್ಲ, ಅವರ ಪೂರ್ವಿಕರು. ಅವರ ಪೂರ್ವಿಕರನ್ನ ದೈವಗಳಾಗಿ ಅವ್ರು ನೋಡ್ತಾರೆ. ಈಗ ನಮ್ಮಲ್ಲೂ ಕೂಡ ನಾವು ಪಕ್ಷ ಅಂತ ಇದು ಮಾಡ್ತೀವಿ, ಎಡೆ ಇಡ್ತೀವಿ, ನಮ್ಮ ಪೂರ್ವಿಕರು ನಾವು ಇಡ್ತೀವಿ. ನಮ್ಮಲ್ಲಿ ಬರ್ದಿಡೋ ಪದ್ಧತಿ ಇಲ್ಲದೆ ಇರೋದ್ರಿಂದ ನನ್ನ ಮುತ್ತಾತನ ತಾತ ಯಾರೋ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಆ ಒಂದು ಪರಂಪರೆ ನಮ್ಮಲ್ಲಿ ಉಳಿಬೇಕು ಅಂದರೆ ಯಾರೋ ಪುಣ್ಯಾತ್ಮರು ದೈವಗಳ ನೆಪದಲ್ಲಿ ಉಳಿಸೋಗಿದ್ದಾರೆ. ಗೊತ್ತಾಯ್ತಾ? ಈಗ ಮಾಲೆ ಮಾದೇಶ್ವರ ಅವನು ನಡೆದಾಡದಂಥ ಒಬ್ಬ ವ್ಯಕ್ತಿ, ಯಡಿಯೂರು ಸಿದ್ಧಲಿಂಗೇಶ್ವರ ನಡೆದಾಡದಂಥ ಒಬ್ಬ ವ್ಯಕ್ತಿ. ಈಗ ಇವರೆಲ್ಲರೂ ದೈವಗಳ ರೂಪದಲ್ಲಿ ಬದಲಾವಣೆ ಆದರು, ಅಂದರೆ ಜನಗಳಿಗೆ ಒಳ್ಳೇದು ಮಾಡಿದ್ರು, ದೈವಗಳಾದರು. ಸೊ ಈ ಪೂರ್ವಿಕರ ಇತಿಹಾಸವನ್ನು ತಿಳ್ಕೊಂಬಿಟ್ರೆ ಆಮೇಲೆ ಅವ್ರು ಯಾರೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಅವರೆಲ್ಲ ಒಳ್ಳೆಯದನ್ನು ಮಾಡಿದ್ದಾರೆ. ಈ ದೈವಾರಾಧನೆ ಇರ್ಬೋದು ಅಥವಾ ಪ್ರಕೃತಿಯನ್ನು ನಾವು ಇವತ್ತು ರಕ್ಷಣೆ ಮಾಡಿದ್ರೆ, ನನ್ನ ಪೂರ್ವಿಕ ರಕ್ಷಣೆ ಮಾಡೋದ್ರಿಂದ ನಾನು ಇವತ್ತು ಅನುಭವಿಸ್ತಾ ಇದ್ದೀನಿ. ನನ್ನ ಪೂರ್ವಿಕ ಅದನ್ನು ಹಾಳು ಮಾಡಿಬಿಟ್ಟಿದ್ದರೆ ನಾನು ಇವತ್ತು ಅನುಭವಿಸೋಕ್ಕಾಗ್ತಿಲ್ಲ. ಅದೇ ಥರ ನನ್ನ ಮಕ್ಕಳಿಗೆ ಅದನ್ನೇ ಕೆಲವರು ಭಾಳ ಸೊಗಸಾಗಿ ಹೇಳ್ತಾರೆ, ಈ ಪೃಥ್ವಿ ಅನ್ನೋದು ನಿಮ್ಮದಲ್ಲ, ನಿಮ್ಮ ಮೊಮ್ಮಗು, ನಿಮ್ಮ ಯಾರೋ ಮುಂದಿನ ಜನಾಂಗ ನಿಮಗೆ ಕೊಟ್ಟಿರೋ ಸಾಲ. ಅದನ್ನು ನಮ್ಮ ನಾಗೇಶ್ ಹೆಗಡೆ ಅಂತ ಪರಿಸರ ಪ್ರೇಮಿಗಳು ಈ ಥರದವರೆಲ್ಲ ಸಾಕಷ್ಟು ಜನ ಒಳ್ಳೊಳ್ಳೆಯ ಘೋಷಣೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಭೂಮಿ ಅನ್ನೋದು ನನ್ನದಲ್ಲ, ನನ್ನ ನಂತರ ಹುಟ್ಟಿತಾರಲ್ಲ ಅವರು ನನಗೆ ಕೊಟ್ಟಿರೋ ಸಾಲ, ಅದನ್ನು ಮತ್ತೆ ಅವ್ರಿಗೆ ವಾಪಸ್ ಕೊಡಬೇಕಾದ್ರೆ ಇದನ್ನು ರಕ್ಷಣೆ ಮಾಡಿ ಕೊಡಬೇಕು. ಅದನ್ನೇ ಪ್ರಕೃತಿ. ಅದೇ ವೇದ ಉಪನಿಷತ್ಗಳಲ್ಲಿರೋದು ಪ್ರಕೃತಿ ಆರಾಧನೆ, ಬೇರೆ ಬೇರೆ ಧರ್ಮಗಳಲ್ಲಿ ಹೇಳಿರೋದು ಪ್ರಕೃತಿ ಆರಾಧನೆ. ನನಗೆ ಒಂದು ನನ್ನ ಮುಸ್ಲಿಂ ಸ್ನೇಹಿತರು ಹೇಳಿದ್ದು ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಒಬ್ಬರು ಸೈಯದ್ ಶಫೀವುಲ್ಲಾ ಸಾಹೇಬ್ ಅಂತ ಧಾರ್ಮಿಕ ಪಂಡಿತರು, ಅವರು ಹಿಂದೂ ಮುಸ್ಲಿಂ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಈ ಮೊಹಮ್ಮದ್ ಪೈಗಂಬರ್ ಅವರು ಇಸ್ಲಾಂ ಧರ್ಮದಲ್ಲಿ ಕೆಲವು ವಿಶೇಷಣಗಳನ್ನು ಸೇರಿಸಿ ಹೇಳ್ತಾರೆ. ನಾನು ಅದು ತಪ್ಪಾಗಿ ಹೇಳ್ತೀನಿ ಅಂತ ಹೇಳಕ್ಕೆ ಹೋಗ್ತಾ ಇಲ್ಲ, ಕನ್ನಡಿಗನಾಗಿ ನಾನು ಹೇಳ್ತೀನಿ. ಮೊಹಮ್ಮದ್ ಪೈಗಂಬರ್ ಅವರು ಒಂದು ಕಡೆ ನಿಂತಿದ್ದಾಗ ತಂಗಾಳಿ ಬೀಸುತ್ತಂತೆ. ಆಗ ಅವರ ಅನುಯಾಯಿಗಳು ಕೇಳ್ತಾರಂತೆ, ಏನಿದ್ರು ವಿಶೇಷ ಅಂದಾಗ, ಈ ತಂಗಾಳಿ ಹಿಂದಿಂದ ಹಿಂದ್ ಪ್ರಾಂತ್ಯದಿಂದ ಬರ್ತಾ ಇದೆ. ಅಂದರೆ ಪೈಗಂಬರ್ ಅವರ ಬಾಯಲ್ಲಿ ಹಿಂದ್ ಅನ್ನುವಂಥ ಪದ ಬಹುಶಃ ಅವರು ಇದ್ದಿದ್ದು 7ನೇ ಶತಮಾನನೋ 8ನೇ ಶತಮಾನ. ಆ ಮೊದಲು ಹಿಂದ್ ಅನ್ನೋ ಪದವನ್ನು ಬಳಸಿದಂಥವರು ಪೈಗಂಬರ್ ಅಂತೇಳಿ ನನ್ನ ಒಂದು ಅಧ್ಯಯನದ ಪ್ರಕಾರ ಹೇಳ್ಬೋದು. ಅಂದರೆ ಇಲ್ಲಿಂದ ತಂಗಾಳಿ ಬೀಸುತ್ತೆ ಅಂದರೆ ಇಲ್ಲೊಂದು ನಾಗರಿಕತೆ ಇತ್ತು, ಇಲ್ಲಿ ಕಾಡನ್ನು ಉಳಿಸ್ಕೊಂಡಿದ್ರು. ಇಲ್ಲಿಂದ ಗಾಳಿ ಬೀಸಿ ಎಷ್ಟೋ ಸಮುದ್ರ ದಾಟ್ಕೊಂಡು ಅಲ್ಲಿ ತಂಗಾಳಿಯಾಗಿ ಅರಬ್ಬಿ ಪ್ರದೇಶದಲ್ಲಿ ಬೀಸ್ತಿದೆ ಅಂದರೆ ನಾವು ಅರಬ್ಬಿ ದೇಶಗಳಿಗೆ ತಂಗಾಳಿಯನ್ನು ಕಡವಾಗಿ ಕೊಡ್ತಾಯಿದ್ವಿ ಅನ್ನೋ ರೀತಿಯಲ್ಲೂ ಹೇಳ್ಬೋದು. ಅದಕ್ಕೆ ಪ್ರತಿಯಾಗಿ ಅದೇ ಅರಬ್ ದೇಶದವರು 80ನೇ ದಶಕದಲ್ಲಂತೂ ನೀವು ನೋಡಿರ್ಬೋದು, ಬಹುತೇಕ ಭಾರತದ ಇಂಜಿನಿಯರ್ ಡಾಕ್ಟರ್ಗಳ ಉದ್ದೇಶ ಏನಾಗಿತ್ತು ಅಂದರೆ ಗಲ್ಫ್ ದೇಶಕ್ಕೆ ಹೋಗಬೇಕು, ಇರಾನ್ ಇರಾಕ್ ಇಲ್ಲಿಗೆಲ್ಲ ಹೋಗಬೇಕು, ಹಣ ದುಡಿಬೇಕು ಅಂತ ಇತ್ತು. ಅಂದರೆ ಅವರ ಬಾಂಧವ್ಯ ನೆನ್ನೆ ಮೊನ್ನೆದಲ್ಲ. ಇನ್ನೂ ಒಂದು ಘಟನೆ ಇದೆ ಪೌರಾಣಿಕವಾಗಿ. ಮಹಾಭಾರತದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಕ್ಷಮಿಸಿ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆದಮೇಲೆ ಲಕ್ಷ್ಮಣ ರಾಮನ ಜೊತೆನೇ ಇರ್ತಾರೆ, ಭರತ ರಾಮನ ಜೊತೆ, ಆಂಜನೇಯ, ಸೀತೆ ಎಲ್ಲರೂ ಇರ್ತಾರೆ. ಶತ್ರುಘ್ನ ಎಲ್ಲೋದ ಅನ್ನೋದು ತುಂಬ ಜನರಿಗೆ ಪ್ರಶ್ನೆ. ಶತ್ರುಘ್ನನನ್ನು ಶ್ರೀರಾಮಚಂದ್ರ ಪರ್ಷಿಯಾ ದೇಶಕ್ಕೆ ರಾಯಭಾರಿಯಾಗಿ ಕಳಿಸ್ತಾ ಅಂತ ಒಂದು ಉಲ್ಲೇಖ ಇದೆ, ಪುರಾಣದ ಉಲ್ಲೇಖ. ಹೌದು, ರಾಮಾಯಣದ ಉಲ್ಲೇಖ. ಅಂದರೆ ಶತ್ರುಘ್ನ ಎಲ್ಲೋದ ಅಂತ ಪ್ರಶ್ನೆ ಕೇಳಿದಾಗ ತುಂಬ ಜನ ಉತ್ತರ ಕೊಡಲ್ಲ. ಅದ್ರ ಬಗ್ಗೆ ರಾಮಾಯಣದಲ್ಲಿ ಕೆಲವು ಕಡೆ ಮೌನ. ಬಟ್ ಇನ್ನೊಂದು ಉಲ್ಲೇಖ ಹೇಳುತ್ತೆ, ಶ್ರೀರಾಮಚಂದ್ರ ತನ್ನ ಪ್ರತಿನಿಧಿಯಾಗಿ, ತನ್ನ ರಾಯಭಾರಿಯಾಗಿ ಪರ್ಷಿಯಾ ದೇಶಕ್ಕೆ ಕಳಿಸ್ತಾ ಅಂತ. ಈಗ ಈ ಪರ್ಷಿಯಾ ದೇಶದ ಸಂಬಂಧ ನಮ್ಮ ಸಂಬಂಧ ಇದೆಯಲ್ಲ, ನೆನ್ನೆ ಮೊನ್ನೆದಲ್ಲ. ಇನ್ನೊಂದು ಯಾವುದೋ ರಾಮಲ್ಲ ಅಂತ ಒಂದು ಊರಿದೆ, ರಾಮ ಮತ್ತು ಅಲ್ಲ ಇಬ್ಬರು ಸೇರಿದ್ರು ಅಂತ ಒಂದಿದೆ. ಹಾಗೆ ಮೊಹಮ್ಮದ್ ಪೈಗಂಬರ್ ಅವರು ಕಾಶ್ಮೀರದವರೆಗೂ ಬಂದಿದ್ದರು, ಆಮೇಲೆ ಜೀಸಸ್ ಕ್ರೈಸ್ಟ್ ಕಾಶ್ಮೀರಕ್ಕೆ ಬಂದಿದ್ರು ಅಂತಲೂ ಇದೆ. ಅಂದರೆ ಇವೆಲ್ಲವನ್ನು ನಾವು ದಾಖಲೆಗಳನ್ನ ಹುಡುಕೊಂಡೋದ್ರೆ ಅವರ ನಮ್ಮ ಬಾಂಧವ್ಯ. ಆಮೇಲೆ ಅರಬ್ಬರು ನಮ್ಮ ಭಾರತ ದೇಶದ ಸಾಂಬಾರು ಪದಾರ್ಥಗಳನ್ನು ಯುರೋಪಿಯನ್ಸ್ಗೆ ಪರಿಚಯ ಮಾಡಿದ್ರು. ಆಮೇಲೆ ನಾವು ಸೊನ್ನೆನ ಕಂಡಿಡ್ದ್ಬಿಟ್ಟು ಮನೇಲಿ ಇಟ್ಕೊಂಡಿದ್ವಿ. ಒಳ್ಳೆ ಬಿರಿಯಾನಿ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ, ಮಾನ್ಯ ದಿನದ ಅಳಿಸೋಗುತ್ತೆ. ಅದನ್ನು ಊರಿಗೆಲ್ಲ ಹಂಚಿದ್ರೆ ತಾನೇ ಅವರೆಲ್ಲ ಅದನ್ನು ತಿಂದು ಸಂತೋಷ ಪಡೋದು. ಹಾಗೆ ಸೊನ್ನೆ ಅನ್ನೋದನ್ನು ನಾವು ಕಂಡಿಡಿದ್ವಿ. ಜಗತ್ತಿಗೆ ಅದನ್ನು ತೊಗೊಂಡೋಗಿ ಪರಿಚಯ ಮಾಡಿದವ್ರು ಯಾರೋ ಅರಬ್ಬರು.
ಸೊ ಹೀಗಾಗಿ ಕೊಡುಕೊಳ್ಳುವಿಕೆ ಇದೆಯಲ್ಲ, ಆಮೇಲೆ ಅವರ ಸಾಕಷ್ಟು ನಾಗರಿಕತೆ, ಅವರ ಜನಜೀವನ ಶೈಲಿ ಇದೆಯಲ್ಲ ನಾವು ಅಳವಡಿಸ್ಕೊಂಡಿದ್ದೀವಿ. ಇವತ್ತಿನ ನಮ್ಮ ಆಹಾರ ಪದ್ಧತಿ ಇರ್ಬೋದು, ನಮ್ಮ ಆಲೋಚನೆ, ನ್ಯಾಚುರಲ್ AC ಇವತ್ತೆಲ್ಲ ನಾವು ಜಾಗತಿಕ ತಾಪಮಾನ ಅಂತ ಹೇಳ್ತೀವಲ್ಲ, ಇದನ್ನು ನೈಸರ್ಗಿಕವಾಗಿ ಇದನ್ನು ಇಟ್ಕೊಂಡಿದ್ದು ಮೊಘಲರಿಂದ ನಾವು ಕಡ ಪಡ್ಕೊಂಡಿದ್ದೀವಿ. ಇವತ್ತಿಗೂ ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಇದೆಯಲ್ಲ, ಯಾವುದೋ ರೆಡ್ ಫೋರ್ಟು ಆಗ್ರಾದಲ್ಲಿ ಮತ್ತು ಡೆಲ್ಲಿನಲ್ಲಿ ಕೆಂಪು ಕೋಟೆ ಅಂತ ಇದೆಯಲ್ಲ, ಅಲ್ಲಿ ಗೈಡು ಒಂದು ಕಡೆ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಎಲ್ಲ ತೋರಿಸಿದಾಗ ಎಲ್ಲ ಬಿಸಿಲಿಗೆ ಬೆವತ್ಕೊಂಡಿರ್ತೀವಿ. ತಕ್ಷಣ ಗೈಡು 1 ನಿಮಿಷ ಬನ್ನಿ ಅಂತ ಒಂದು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಒಂದು ಓಪನ್ ಹಾಲ್ ಇರುತ್ತೆ, ಅಲ್ಲೋದ್ರೆ ಒಳ್ಳೆ ಕೂಲರ್ ಒಳಗಡೆ ಹೋದಾಗುತ್ತೆ. ಹೇಗೆ ಅಂದರೆ ನ್ಯಾಚುರಲ್ AC. ಇದನ್ನು ಹೇಗೆ ಕಟ್ಟಿದ್ದಾರೆ ಅಂದರೆ, ಒಂದು ತಾರಸಿ ಮೇಲೆ ಇನ್ನೊಂದು ತಾರಸಿ ಮಧ್ಯದಲ್ಲಿ ಒಂದಡಿ ಗ್ಯಾಪ್ ಇಟ್ಬಿಟ್ಟು ಇನ್ನೊಂದು ಕಟ್ಟಿದ್ದಾರೆ. ಇಟ್ಸ್ ಎ ಟೆಕ್ನಾಲಜಿ. 15ನೇ ಶತಮಾನದಲ್ಲಿ ಪರ್ಷಿಯನ್ರು ಕಂಡುಹಿಡ್ಕೊಂಡಿದ್ದಂಥ ಟೆಕ್ನಾಲಜಿ. ಈಗ ಅದನ್ನ ಹೆಸರು ಬದಲಾವಣೆ ಆ ಥರದ್ದು ಸಾಕಷ್ಟು ನಾವು ಅವರಿಂದ ನಾವು ಕಡ ತೊಗೊಂಡಿದ್ದೀವಿ, ನಮ್ಮಿಂದ ಅವರು ತೊಗೊಂಡಿದ್ದಾರೆ. ಓಕೆ, ನೀವು ಹೇಳಿದ್ರಿ ಅಂದರೆ ಈ ಭೂಮಿಯನ್ನ, ಈ ಪೃಥ್ವಿಯನ್ನ ನಾವು ಕಡ ತಗೊಂಡಿದ್ವಿ ನಮ್ಮ ಮುಂದಿನ ಪೀಳಿಗೆಯಿಂದ ಅಂತ ಹೇಳಿದ್ರೆ, ಅದೇ ರೀತಿ ಇವತ್ತಿನ ಪೀಳಿಗೆ ಅಥವಾ ಮುಂದಿನ ಪೀಳಿಗೆ ದ್ವೇಷದ ಕಡೆಗೆ ಹೋಗ್ತಾ ಇದೆ. ಅದು ನಿಜವಾದ ಇತಿಹಾಸವನ್ನು ಅರಿಯಲಾರದೆ ಆಗ್ತಿರುವಂಥ ಲೋಪ. ಅದು ಈ ಹೊತ್ತಲ್ಲಿ ನಿಮ್ಮಂಥವರ ಇತಿಹಾಸ ತಜ್ಞರ ಜವಾಬ್ದಾರಿ ಏನಿದೆ, ಬಹಳ ಹೆಚ್ಚು ಜವಾಬ್ದಾರಿ ಇದೆ. ಯಾಕೆಂದರೆ ನಿಜವಾದ ಇತಿಹಾಸವನ್ನು ತಿಳಿಸ್ಬೇಕು, ಆ ಮುಖಾಂತರ ಒಂದು ಶಾಂತವಾದ ಸಮಾಜದ ಕಡೆಗೆ ಎಲ್ಲರನ್ನು ಕರ್ಕೊಂಡು ಹೋಗಬೇಕು. ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ನೋಡಿ, ದ್ವೇಷ ಅನ್ನೋದು ನಿರಂತರವಾಗಿರಲ್ಲ, ಪ್ರೀತಿ ಅನ್ನೋದು ನಿರಂತರವಾಗಿರುತ್ತೆ. ಅದಕ್ಕೆ ನಮ್ಮದೇ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮಲ್ಲಿ 7 ಜನ ಸಪ್ತ ಋಷಿಗಳು ಅಂತ ಹೇಳ್ತೀವಿ. 7 ಜನರಲ್ಲಿ ಒಬ್ಬರು ಮಾತ್ರ ದೂರ್ವಾಸ ಮುನಿ, ಅಂದರೆ ಕೋಪಿಷ್ಟ ಅಂತ ಕರಿತೀವಿ. ಇನ್ನು 6 ಜನ ಶಾಂತ ಸ್ವಭಾವದವರು. ಅದೇ ಥರ ಯಾರೇ ಕೋಪ ಮಾಡ್ಕೊಂಡ್ರು ಆ ಕ್ಷಣದಲ್ಲಿ ಕೋಪ ಮಾಡ್ಕೊಂಡಿರ್ತಾನೆ, ಆಮೇಲೆ ಅವನ ಕೋಪ ಇಳಿದೋಗ್ಬಿಡುತ್ತೆ. ಆದರೆ ಒಂದು ಸಾರಿ ಶಾಂತ ರೀತಿಯಿಂದ ಇದ್ದವನು ಕೊನೆಯವರೆಗೂ ಶಾಂತನಾಗೇ ಇರ್ತಾನೆ. ಅದೇ ಥರ ಈಗ ತಕ್ಷಣಕ್ಕೆ ಈ ದ್ವೇಷದ ಮನೋಭಾವನೆ ಇದೆಯಲ್ಲ, ಕೆಲವು ರಾಜಕೀಯ ಹಪಾಹಪಿಗಳು ಅಧಿಕಾರ ಪಡೆಯೋದಕ್ಕೋಸ್ಕರ ಈ ದ್ವೇಷವನ್ನು ಬಿತ್ತುಬಿಟ್ಟಿದ್ದಾರೆ. ಇದು ನಿರಂತರವಾಗಿರಲ್ಲ. ಖಂಡಿತವಾಗಿಯೂ ಈ ಭಾವನೆ, ಇವತ್ತಿನ ಈ ಪರಿಸ್ಥಿತಿ ಇದೆಯಲ್ಲ, ಇದು ಹೀಗೇ ಇರಲ್ಲ. ಒಂದು ಜನಾಂಗವನ್ನು ಒಂದು ದಿನ ಇದನ್ನು ಹಾದಿ ತಪ್ಪಿಸ್ಬೋದು, ನೀವು ನಿರಂತರವಾಗಿ ಹಾದಿ ತಪ್ಪಿಸೋಕ್ಕಾಗಲ್ಲ. ಇದೇ ವ್ಯಕ್ತಿಗಳು ಸತ್ಯ ಏನಂತ ಗೊತ್ತಾದರೆ ಮತ್ತೆ ವಾಪಸ್ ಬರ್ತಾರೆ, ಮತ್ತೆ ಆ ಭಾವೈಕ್ಯತೆಯ ದಿನಗಳು ಏನಿದ್ವೋ ಅದಕ್ಕೋಸ್ಕರ ನಮ್ಮಲ್ಲಿ ಸಾಧು ಅಲ್ಲ. ಅದನ್ನು ಸರ್ ಏನಂದರೆ, ಒಂದು ಸುಳ್ಳನ್ನು 10 ಸಾರಿ ಹೇಳಿದ್ರೆ ಅದು ನಿಜ ಆಗತ್ತೆ ಅಂತಾರೆ. ಈಗ ಏನಾಗ್ತಿದೆ, ಅದು ಹೇಳಿದಂಥ ಗೋಬಲ್ ಏನಾದ? ಇಲ್ಲ, ನಾವು ಅದನ್ನು ನೋಡಬೇಕು. ಗೋಬಲ್ಸ್ ಥಿಯರಿ ಇನ್ನೂ ಇದೆ. ಇಲ್ಲ ಹೇಳ್ತೀನಿ ಕೇಳಿ. ಅದನ್ನು ನಂಬುದಂಥ ಹಿಟ್ಲರ್ ಏನಾದ? ಅದನ್ನು ನಮ್ಮದಂಥ ಮುಸಲೋನಿ ಏನಾದ? ನಾವು ಅದನ್ನು ನೋಡ್ಕೋಬೇಕು. ಈಗ ಯಾವತ್ತೂ ಅಷ್ಟೇ, ಅದನ್ನೇ ಟಿಪ್ಪು ಸುಲ್ತಾನ್ ಕೂಡ ಶೃಂಗೇರಿ ಮೇಲೆ ಪೇಶ್ವೆಗಳು ದಾಳಿ ಮಾಡಿದಾಗ ಒಂದು ಸಂಸ್ಕೃತ ಶ್ಲೋಕವನ್ನು ಕೋಟ್ ಮಾಡಿ ಒಂದು ಪತ್ರ ಬರೀತಾರೆ. ಹಸದ್ ಬಿ ಕ್ರಿಯತೆ ರುದದ್ ಬೀರ್ ಅನ್ನುವಂಥ, ಅದನ್ನು ನಾನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇಲ್ಲ. ಅಂದರೆ ದೌರ್ಜನ್ಯ ಮಾಡೋನು ಹಟ್ಟಹಾಸದಿಂದ ದೌರ್ಜನ್ಯ ಮಾಡ್ತಾನಂತೆ, ಅಂದರೆ ನಕ್ಕೊಂಡು ಕೇಕೆ ಹಾಕ್ಕೊಂಡು ದೌರ್ಜನ್ಯ ಮಾಡ್ತಾನಂತೆ. ಅದ್ರ ಪರಿಣಾಮನ ರೌರವ ನರಕ ಅನುಭವಿಸೋ ಮೂಲಕ ಅದನ್ನು ಅನುಭವಿಸ್ತಾನಂತೆ. ಅಂದರೆ ಈ ದೌರ್ಜನ್ಯ ಮಾಡೋರಿಗೆ ಅವನ ಕೈನಲ್ಲಿ ಕತ್ತಿ ಇರುತ್ತೆ, ಅಂದರೆ ಅಧಿಕಾರ ಇದೆ, ಸೌಲಭ್ಯಗಳಿದೆ. ಅದಕ್ಕೋಸ್ಕರ ಜನ ಪ್ರತಿಭಟನೆ ಮಾಡೋಕ್ಕೆ ಹೋಗಲ್ಲ. ಅದು ಎಷ್ಟು ದಿನ ಇರುತ್ತೆ ಇತ್ಕೊಳ್ಳಿ ಅಂದ್ಬಿಡ್ತಾರೆ. ಒಂದು ಸಾರಿ ಅಧಿಕಾರ ಹೋದ್ಮೇಲೆ, ಇದು ಹುಲಿ ಮೇಲಿನ ಸವಾರಿ ಇದ್ದಾಗ ಯಾವಾಗಲೂ ಒಂದು ತಿಳ್ಕೊಳ್ಳಿ, ಕೋಮುವಾದ ಇವತ್ತಿನ ಪರಿಸ್ಥಿತಿ ಏನಿದೆ, ಹುಲಿ ಮೇಲೆ ನಾನು ಹೋಗ್ತೀನಿ. ಈಗ ಉದಾಹರಣೆಗೆ ನಾನು ಇಲ್ಲಿಂದ ಹೊರಗಡೆ ಹೋದಾಗ ಮೆಜೆಸ್ಟಿಕ್ ಒಂದು ಹುಲಿ ಮೇಲೆ ಹೋದೆ ಅಂದರೆ, ಮೆಜೆಸ್ಟಿಕ್ಕಲ್ಲಿರೋ ಜನ ಎಲ್ಲ ಓಡೋಗ್ಬಿಡ್ತಾರೆ. ನನ್ನನ್ನು ನೋಡಿ ಓಡೋದ್ರು ಅಂತ ನಾನು ತಿಳ್ಕೊಳ್ತೀನಿ. ಹುಲಿ ನೋಡು, ನನ್ನನ್ನು ನೋಡಲ್ಲ ಅವ್ರು ಓಡೋಗೋದು. ಹುಲಿ, ನಾನು ಕೂತ್ರೆ ಹುಲಿ ನೋಡ್ಬಿಟ್ಟು ಓಡೋಗ್ತಾರೆ. ಅವರೆಲ್ಲ ಓಡೋದ್ರಲ್ಲ ಅಂದ್ಬಿಟ್ಟು ನಾನು ಕೆಳಗಡೆ ಇಳಿದ್ರೆ ಹುಲಿ ಫಸ್ಟ್ ತಿನ್ನೋದೇ ನನ್ನನ್ನು. ಕರ್ನಾಟಕ ಕೋಮುವಾದಕ್ಕೆ ಪೂರಕವಾದ ನೆಲ ಅಂತ ಅನ್ಸುತ್ತೆ, ಅಥವಾ ಅದನ್ನು ಫೈಲ್ ಮಾಡುತ್ತಾ, ಏನು ಅನ್ಸುತ್ತೆ? ಇದು ಕೋಮುವಾದಕ್ಕೆ ಪೂರಕವಾದಂಥ ನೆಲ ಅಲ್ಲ. ತಾತ್ಕಾಲಿಕವಾಗಿ ಗ್ರಹಣ ಸೂರ್ಯಂಗೂ ಹಿಡಿಯೋ ಹಾಗೆ ಸ್ವಲ್ಪ ಮಟ್ಟಿಗೆ ಕೋಮುವಾದಿಗಳು ಆವರಿಸ್ಕೊಂಡಿದ್ದಾರೆ. ಅಂದರೆ ಇದು ಮೊದಲಿಂದನೂ ಸೌಹಾರ್ದತೆಗೆ ಬೀಡು. ಈಗ ಇವತ್ತು ನಾನೊಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯನ ಬಸದಿ ಇದೆ. ಅದನ್ನು ಕಟ್ಟಿಸಿದವ್ರು ಯಾರು ಅಂದರೆ ಅವ್ರ ಮೊಮ್ಮಗ ಅಶೋಕ. ಚಂದ್ರಗುಪ್ತ ಮೌರ್ಯ ಯಾರು? ಅವನು ಜೈನರವನು. ಅಶೋಕ ಯಾರು? ಬುದ್ಧಿಸ್ಟು. ಅವ್ರ ತಂದೆ ಬಿಂದುಸಾರ ಯಾರು? ಹಿಂದೂ. ನೋಡಿ, ಒಂದೇ ಫ್ಯಾಮಿಲಿಯಲ್ಲಿ 3 ಧರ್ಮದ ಮಹಾನ್ ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಹಾಗೆ ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಮತ್ತು ಎಲ್ಲ ಪಂಥದವರು, ಆಮೇಲೆ ಎಲ್ಲ ಆಲೋಚನೆಯವರು. ಬಹುಶಃ ಇಡೀ ಭಾರತದಲ್ಲಿ ನಮ್ಮಲ್ಲಿ ನಡೆದಷ್ಟು ಕಾರ್ಮಿಕರ ಚಳುವಳಿ ಇನ್ನೆಲ್ಲೂ ನಡೆದಿಲ್ಲ. ಅದೊಂದು ನೀವು 80ನೇ ಇಸ್ವಿಯಲ್ಲಿ ನೋಡಬೇಕು. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಕೈಗಾರಿಕೆಗಳಿದ್ದಿದ್ದು ಬೆಂಗಳೂರಿನಲ್ಲಿ. ಕಾರ್ಮಿಕರ ಚಳುವಳಿಯಲ್ಲಿ ನಡೀತು. ಅಂದರೆ ಎಲ್ಲರನ್ನ ಇದು ಸ್ವೀಕಾರ ಮಾಡಿದೆ. ಹೀಗಾಗಿ ಕೋಮುವಾದಿಗಳು ಸ್ವಲ್ಪ ದಿನ ಅವರ ಅಟ್ಟಹಾಸ ನಡೆಯುತ್ತೆ, ಕೆಲವು ಸಾರಿ ಬ್ರೇಕ್ ಬೇಕು ಅನಿಸುತ್ತೆ. ಜೊತೆಗೆ ಇನ್ನೂ ಒಂದು ಏನಂದರೆ, ಈ ಸೆಕ್ಯುಲರಿಸ್ಟ್ಗಳಿದಾರಲ್ಲ, ಅವರ ಮೌನನೂ ಕೂಡ ಕೆಲವು ಸಾರಿ ಈ ರೀತಿಯ ಕೋಮುವಾದಿಗಳ ಬೆಳವಣಿಗೆಗೆ ಪೂರಕ ಆಗುತ್ತೆ. ಅದಕ್ಕೆ ಕೆಲವು ಕಾರಣಗಳಿದ್ದಾವೆ. ಇಲ್ಲಿ ತನಕ ನಾವು ಇತಿಹಾಸನೇ ಮಾತಾಡಿದ್ವಿ. ನಿಮ್ಮ ಬಗ್ಗೆ ಸ್ವಲ್ಪ ಮಾತನಾಡೋದಾದರೆ,
ಸರ್ಕಾರಿ ಹುದ್ದೆಯಿಂದ ವಂಚಿತರಾದ್ರಿ ಅಂತ ಕೇಳ್ಪಟ್ಟೆ. ಅಂದರೆ ಅವಕಾಶಗಳಿತ್ತು, ಅವಕಾಶವನ್ನು ತಪ್ಪಿಸ್ಲಾಯಿತು ಅಂತ. ಆ ನೋವು ಹೇಗೆ ಮತ್ತು ಆ ನಂತರ ಬದುಕನ್ನು ಹೇಗೆ ಕಟ್ಕೊಂಡ್ರಿ ತಾವು? ಎಸ್, ಈಗ 1993ರಲ್ಲಿ ನಾನು KS ಪರೀಕ್ಷೆ ಬರೆದೆ, ಪಾಸ್ ಆದೆ. ನಾನು ಸುಮ್ಮನೆ ಇದ್ದಿದ್ರೆ ನನಗೆ ಬಂದಿರೋ ಮಾರ್ಕ್ಸಲ್ಲಿ ನಾನು AC ಆಗ್ತಿದ್ದೆ. ಆ ಸಂದರ್ಭದಲ್ಲಿ ಕೆಲವ್ರಿಗೆ ಅನ್ಯಾಯ ಆಗಿತ್ತು, ನನ್ನ ಜೊತೆ ಪರೀಕ್ಷೆ ಬರೆದ್ರೆ ಅವ್ರಿಗೆಲ್ಲ. ಕೆಲವರೆಲ್ಲ ಬಂದು ನಮ್ಗೆ ಅನ್ಯಾಯ ಆಗಿದೆ, ಬನ್ನಿ ಹೋರಾಟ ಮಾಡೋಣ ಅಂದರು. KS ಪರೀಕ್ಷಾರ್ಥಿಗಳ ಕ್ರಿಯಾ ಸಮಿತಿ ಅಂತ ಮಾಡಿದೆ 94-95ರಲ್ಲಿ. ಮಾಡಿಬಿಟ್ಟು ಎಲ್ರಿಗೂ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡಿದ್ವಿ. ಅದು ಯಾವ ಮಟ್ಟಕ್ಕೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ KPSC ವಿರುದ್ಧ ನಿಲುವನ್ನು ತೊಗೊಂಡ್ಬಿಟ್ವಿ. KPSCಯಲ್ಲಿ ಆವತ್ತಿನ ಕಾಲಘಟ್ಟದಲ್ಲಿದ್ದವರಲ್ಲಿ 100ಕ್ಕೆ 90% ಎಲ್ಲ ಭ್ರಷ್ಟಾಚಾರಿಗಳೇ. ಆ ಹುದ್ದೆಗೆ ಬರಬೇಕಾದ್ರೆ ಅವರು ಮುಳುಗಿ ಮಿಂದೆದ್ದು ಬಂದಿರ್ತಾರೆ. ಅವರೆಲ್ಲರೂ ನನ್ನ ಮೇಲೆ ಕಣ್ಣಿಟ್ರು. ನನ್ನೊಬ್ಬನೇ ಅಲ್ಲ, ನನ್ನ ಜೊತೆ ಇದ್ದಂಥ ಒಂದು 5-6 ಜನ ನಮ್ಮ ಪದಾಧಿಕಾರಿಗಳ ಮೇಲೆ ಕಣ್ಣಿಟ್ರು. ಇತಿಹಾಸದಲ್ಲಿ KPSC ಇತಿಹಾಸದಲ್ಲಿ ರಿವ್ಯಾಲ್ಯೂಯೇಷನ್ ಅಂತ ಇರಲಿಲ್ಲ. ನನ್ನನ್ನು ಮತ್ತು ನನ್ನ ಈ ಕಮಿಟಿಯ ಸದಸ್ಯರನ್ನ ತುಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಮರುಮೌಲ್ಯಮಾಪನ ಅಂತ ಮಾಡಿ ಅದರಲ್ಲಿ 300 ಮಾರ್ಕ್ಸನ್ನು ಕಡಿಮೆ ಮರುಮೌಲ್ಯಮಾಪನದಲ್ಲಿ 200-300 ಕಡಿಮೆ ಮಾಡೋಕ್ಕೆ ಬರೋಲ್ಲ. 5, 10, 15 ಇಲ್ಲ 152 ಈ ರೀತಿ ಆಗುತ್ತೆ. ಏಕಾಏಕಿ ಒಟ್ಟಿನಲ್ಲಿ ಇವನು ಎಲಿಜಿಬಿಲಿಟಿ ಸಿಗಬಾರ್ದು. ವೈವಾಗೆ ಹೋಗಿದ್ದರೆ ಮಿನಿಮಮ್ ಅವಾಗ ಏನಂದರೆ 200ಕ್ಕೆ ವೈವಾ ಅಟೆಂಡೆನ್ಸ್ಗೆ 70 ಮಾರ್ಕ್ಸು. ನನಗೆ ಬಂದಿರೋ ರಿಟರ್ನ್ ಟೆಸ್ಟ್ ಎಕ್ಸಾಮ್ದು ಪ್ಲಸ್ ಆ 70 ಸೇರಿಬಿಟ್ರೆ ನಾನು AC ಹುದ್ದೆ ಕೊಡಲೇಬೇಕು. ವೈವಾಗೆ ಹೋಗ್ಬಿಟ್ಟು ನೀನೇನು ನನ್ನ ಪ್ರಶ್ನೆ ಕೇಳೋದಂತ ಹೇಳಿದ್ರು ಅವ್ನು 70 ಕೊಡಲೇಬೇಕು. ನಾನು ಇಂಟರ್ವ್ಯೂ ಮಾಡೋನಿಗೆ ಹೀಗೆ ಕೇಳ್ಬೋದು, ನೀನೇನು ನನ್ನ ಪ್ರಶ್ನೆ ಕೇಳ್ತೀಯಾ ಕುದುರಾಯ ಅಂತ ಹೇಳ್ಬಿಟ್ಟು ಬಂದ್ರೂ ಅಟೆಂಡೆನ್ಸ್ಗೆ 70 ಕೊಡಬೇಕು. ಆ 70 ಕೊಟ್ಟಿದ್ರು ನನಗೆ ಅಲ್ಲಿ AC ಹುದ್ದೆ ಸಿಕ್ಕಿರೋದು. ಬಟ್ ಈ ಪರೀಕ್ಷೆ ಇದರಿಂದ ಹೋರಾಟಕ್ಕೆ ಇಳಿದೆ ಅಂತೇಳಿ ನನಗೆ ಅದರಿಂದ ವಂಚಿತನಾದೆ. ಇಲ್ಲ ಅಂದಿದ್ರೆ ನಾನು KS ಮುಗಿಸ್ಕೊಂಡು ಆಮೇಲೆ ನನ್ನ ಜೊತೆ ಇದ್ದವರೆಲ್ಲರೂ ಅವ್ರ ಹೆಸರುಗಳು ಹೇಳೋಕ್ಕೆ ಹೋಗಲ್ಲ, ಎಲ್ಲ IASಗೂ ಪ್ರಮೋಷನ್ ತೊಗೊಂಡು IPS ಆಗಿ ಕೆಲವರು ನಿವೃತ್ತರಾಗಿದ್ದಾರೆ, ಇನ್ನು ಕೆಲವು ಸರ್ವಿಸಲ್ಲಿ. ರಿಗ್ರೆಟ್ ಇದೆಯಾ ನನ್ನ ಯಾಕೆ ಹೋರಾಟ? ಒಂದು ರೀತಿಯಲ್ಲಿ ರಿಗ್ರೆಟು ಇದೆ. ಯಾಕೆಂದರೆ ನಮ್ಮ ಸಮಾಜ ಏನು ಮಾಡುತ್ತೆ, ಈ ದರಿದ್ರದ ಸಮಾಜ ಇದೆಯಲ್ಲ, ಒಬ್ಬ IAS IPS ಹೇಳಿದ್ದೇ ಸತ್ಯ ಅನ್ನೋ ಥರ ಅವನ್ನ ಬಿಂಬಿಸುತ್ತೆ. ಆ್ಯಕ್ಚುಲಿ ಅವ್ರು ಏನೂ ಅಲ್ಲ, ಅವ್ರೇನು ಆಕಾಶದಿಂದ ಉದುರು ಬಂದಿರಲ್ಲ, ಒಂದು ಸಬ್ಜೆಕ್ಟ್ ಎಕ್ಸ್ಟ್ರಾ ಓದಿರ್ತಾರೆ ಅಷ್ಟೇನೆ. ನಾನು ಸಾಕಷ್ಟು ಈ ಕಾರ್ಯಕ್ರಮಗಳಿಗೆ ಹೋದಾಗ ಅವ್ರು IAS ಅವ್ರು IPS ಅವ್ನಿಗೇನು 2 ಕೊಂಬಿದೆಯಾ. ಬಟ್ ಅದನ್ನು ನೋಡಿದಾಗ ರಿಗ್ರೆಟ್, ಅಯ್ಯೋ ನಾನು ಅದು ಆಗ್ಬೋದಿತ್ತೇನೋ, ನಾನು ಒಂದು ಹಂತದಲ್ಲಿ IAS ಆಗಿ ರಿಟೈರ್ಡ್ ಆಗ್ಬೋದಿತ್ತು. ಜೊತೆಗೆ ಆ ಸೌಲಭ್ಯ, ಈ ಆರ್ಥಿಕ ಮಾನದಂಡ ಇವೆಲ್ಲವನ್ನು ನೋಡಿದಾಗ ಅವ್ರಿಗೆ ಗೌರವ ಜಾಸ್ತಿ ಕೊಡುತ್ತೆ ಈ ಸಮಾಜ. ಬಟ್ ಅದು ತಾತ್ಕಾಲಿಕವಾಗಿ ಉಳಿಯಲ್ಲ. ಯಾಕೆಂದರೆ ಅವ್ನು ಸರ್ವಿಸಲ್ಲಿರೋರ್ಗೂ ಅವ್ನ ಗೌರವ. ನಿವೃತ್ತನಾಗಿ ಅವ್ನ ಮನೆಗೆ ಬಂದು ಅವ್ನ ಸರ್ವಿಸಲ್ಲಿದ್ದಾಗ ಯಾರಲ್ಲಿ ಅಂದರೆ ಏನಪ್ಪಣೆ ಅಂತ 25 ಜನ ಬರ್ತಾರೆ ಸರ್ವೆಂಟ್ಗಳು. ನಿವೃತ್ತನಾಗಿ ಮನೆಗೆ ಬಂದವನು ಯಾರಲ್ಲಿ ಅಂದರೆ ಅವನ ಹೆಂಡತಿ ಯಾರೂ ಇಲ್ಲ ಇಲ್ಲಿ ಅಂತ ಹೇಳ್ತಾಳೆ. ಇದೊಂದು ಪ್ರಸಿದ್ಧವಾದಂಥ ಗಾದೆ ಇದೆ. ಮಾನ್ಯ ದಿನನೇ ಅವ್ನು ಮೂಸ್ ನೋಡೋರು ಇರಲ್ಲ, ಯಾರೋ ಒಬ್ಬರೋ ಇಬ್ಬರೋ ಹೆಸರು ಉಳಿಯುತ್ತೆ, ಮಿಕ್ನಾದವ್ರಿಗೆ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗಲ್ಲ. ಇನ್ನೊಂದು ರೀತಿಯಲ್ಲಿ ನಂಗೆ ತಪ್ಪಿದ್ದು ಒಳ್ಳೇದಾಯಿತು. ಆನಂತರ ನೀವು ಒಂದು ವಿಚಾರದ ಮೇಲೆ ಅಧ್ಯಯನ ಮಾಡಿದ್ರಿ, ನಿಮಗೆ ಪ್ರೊಫೆಸರ್ ಶೇಖ್ ಅಲಿ ಥರದವರು ಸಿಕ್ಕಿದ್ರು. ಈಗ ಸ್ವಂತ ವ್ಯಕ್ತಿತ್ವವನ್ನು ಕಟ್ಕೊಂಡಿದ್ದೀರಿ, ಒಂದು ವಿಚಾರದ ಬಗ್ಗೆ ಅಪಾರವಾದ ಜ್ಞಾನ ಇದೆ. ಇದ್ರ ಬಗ್ಗೆ ಏನು ನನಗೆ ಹೆಮ್ಮೆ ಇದೆ. ಒಂದು, ಕರ್ನಾಟಕದ ಇತಿಹಾಸ, ಭಾರತದ ಇತಿಹಾಸ, ಧರ್ಮದ ಇತಿಹಾಸ, ಭಾಷೆ ಇತಿಹಾಸ ಇವೆಲ್ಲವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಅದು ತಪ್ಪಿದ್ದು ಒಳ್ಳೇದಾಯಿತು. ಯಾಕೆ ನಾನು ಅಲ್ಲಿ 10ರಲ್ಲಿ 11 ಅಧಿಕಾರಿಯಾಗಿ, ಆಮೇಲೆ ಯಾವನೋ ಒಬ್ಬ ಅವನು 2ನೇ ಕ್ಲಾಸ್ ಓದಿರೋಲ್ಲ, 3ನೇ ಕ್ಲಾಸ್ ಓದಿರೋಲ್ಲ, ಮಿನಿಸ್ಟರ್ ಆಗ್ಬಿಡ್ತಾನೆ. ಅವ್ನು ಬಂದರೆ ನಾನು IAS ಓದಿರೋನು ಎದ್ದು ನಿಂತ್ಕೋಬೇಕು. ಇದು ನಮ್ಮ ಆತ್ಮಸಾಕ್ಷಿಗೆ ಒಪ್ಪೋ ಅಂಥದ್ದಲ್ಲ. ಯಾಕೆ ನಿಮ್ಗೆ ಗೊತ್ತು ಇವತ್ತೆಲ್ಲ ಮಿನಿಸ್ಟ್ರುಗಳು ಯಾರಾಗ್ತಾರೆ, ಅವ್ರ ಹಿನ್ನೆಲೆ ಏನು, ಅವ್ರಿಗೆ ಏನಾಗಿರ್ತಾರೆ ಅಂತ. ಸದ್ಯ ಅದರಿಂದ ಆ ಮುಜುಗರದಿಂದ ನಾನು ಪಾರಾದೆ. ಒಂದು. ಎರಡನೇದು, ಜ್ಞಾನವನ್ನು ವೃದ್ಧಿಸ್ಕೊಳ್ಳೋದಕ್ಕೆ ನನಗೆ ಅದೃಷ್ಟಕ್ಕೆ ನನಗೆ ಒಳ್ಳೊಳ್ಳೆ ಪ್ರೊಫೆಸರ್ಗಳು ಸಿಕ್ಕಿದ್ರು. ಪ್ರೊಫೆಸರ್ ಶೇಖ್ ಅಲಿ ಅಂತವರು, ಆಮೇಲೆ ಪ್ರೊಫೆಸರ್ ವೆಂಕಟಗಿರಿ ಗೌಡರು ಅಂತ ಅವರು ಎಕನಾಮಿಸ್ಟ್ ಆದರೂ ಕೂಡ ಅವರು, ಪ್ರೊಫೆಸರ್ ಮುದ್ದಾಚಾರಿ ಅವರು, ಡಾಕ್ಟರ್ ಮಂಜುನಾಥ್ ಅವರು, ಪ್ರೊಫೆಸರ್ ME ಶ್ರೀನಿವಾಸ್ ಅಂತ ಎಲ್ಲ ಲೆಜೆಂಡ್ಸೇ, ಆಮೇಲೆ ಪ್ರೊಫೆಸರ್ ಗೋಕಾಕ್ ಅವರು, ಇಂಥವರೆಲ್ಲರ ಸಾಮೀಪ್ಯ ನನಗೆ ಸಿಕ್ತು. ಒಂದಷ್ಟು ಅವರಲ್ಲಿರೋವಂಥದ್ರಲ್ಲಿ 1%, 2% ನಾನು ಅದನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದರಿಂದಾಗಿ ಇವತ್ತು ರಾಜ್ಯಾದ್ಯಂತ, ಕರ್ನಾಟಕದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಬೀದರಿಂದ ಚಾಮರಾಜನಗರದವರೆಗೂ ಎಲ್ಲ ಜಿಲ್ಲೆ ತಾಲೂಕು ಮಟ್ಟದಲ್ಲೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ನಾನೇನು ಅಧಿಕಾರಿ ಅಲ್ಲ, ಸಿನಿಮಾ ನಟ ಅಲ್ಲ, ಹಣವಂತನೂ ಅಲ್ಲ, ಏನೂ ಅಲ್ಲ. ಆದರೂ ನನ್ನ ಜನ ಕರೆದು ಮಾತಾಡಿಸ್ತಾರೆ ಅಂದರೆ ಈ ಹಿರಿಯರಿಂದ ಬಂದಿರುವಂಥ ಅಲ್ಪ ಸ್ವಲ್ಪ ಜ್ಞಾನ, ಅಕ್ಷರ ಜ್ಞಾನ ಮತ್ತು ಈ ಪ್ರಜ್ಞೆ, ಏನೋ ಸಾಮಾಜಿಕ ಪ್ರಜ್ಞೆ ಅಂತೇಳಿ ನಾವು ಕರಿತೀವಿ. ಯಾಕೆ ನನ್ನನ್ನು ಬೀದರವರು ಇಲ್ಲಿಂದ AC ರೈಲ್ನಲ್ಲಿ ನನ್ನನ್ನು ಕರ್ಸ್ಕೊಳ್ತಾರೆ, ಯಾಕೆ ಚಾಮರಾಜನಗರದವರು ಕಾರ್ ಕಳಿಸಿ ಇಲ್ಲಿಂದ ಕರ್ಕೊಳ್ತಾರೆ, ಮತ್ತು ಎಲ್ಲ TV ಚಾನಲ್ನವ್ರು ಯಾಕೆ ಕರೀತಾರೆ ಅಂದರೆ ಒಂದಷ್ಟು ವಿಶ್ಲೇಷಣೆ ಮಾಡೋ ಜ್ಞಾನ ಇದೆ. ಆದರೆ ಇದು ನನಗೆ ಆರ್ಥಿಕವಾಗಿ ಏನೇ ಲಾಭದಾಯಕ ಅಲ್ಲ. ಅದನ್ನು ಮಾತಾಡ್ತೀನಿ. ಈಗ
4 ಪುಸ್ತಕಗಳನ್ನು ಬರೆದಿದ್ದೀರಿ, ಸರಿ ಅಲ್ವಾ? ಟಿಪ್ಪು ಸುಲ್ತಾನ್ ಬಗ್ಗೆ, ಹೌದು. ಕೆಂಪೇಗೌಡರ ಬಗ್ಗೆ ಬರೆದಿದ್ದೀರಿ. ಟಿಪ್ಪು ಸುಲ್ತಾನ್ ಅಲ್ಲ, ಬಗ್ಗೆ ಟಿಪ್ಪು ಸುಲ್ತಾನು, ಕೆಂಪೇಗೌಡರು ಎಲ್ಲ ತೊಗೊಂಡ್ರೆ 8 ಬುಕ್ಕು ನಂದು ಒಟ್ಟು. ಹಾ, ಅಂದ್ರೆ 4 ಪುಸ್ತಕಗಳನ್ನ ನೀವು ಟಿಪ್ಪು ಸುಲ್ತಾನ್ ಬಗ್ಗೆನೇ ಅಂದ್ರೆ ಬಹಳ ಅಧ್ಯಯನ ಮಾಡಿ 2017ರ ನಂತರ ನೀವು ಮಾತಾಡೋದನ್ನ ಟಿವಿ ಚಾನೆಲ್ಗಳಿಗೆ ಟಿಪ್ಪು ಬಗ್ಗೆ ಮಾತಾಡೋದನ್ನ ಇದಕ್ಕಿದಂಗೆ ನಿಲ್ಲಿಸ್ತೀರಿ, ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀರಿ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವಾಗ ಬಹಳ ಅಗತ್ಯ ಇತ್ತು ಈ ಸಮಾಜಕ್ಕೆ ಟಿಪ್ಪುವಿನ ನಿಜ ಇತಿಹಾಸವನ್ನು ತಿಳಿಸೋದು, ಆಗ ನೀವು ಮೌನ ಆದ್ರಿ. ಯಾಕೆ? ಇಲ್ಲ, ಆವಾಗ ನಾನು ಮೌನ ಆಗಲಿಲ್ಲ. ಅಗತ್ಯ ಇದ್ದಾಗ ನಾನು ಹೆಚ್ಚು ಗರ್ಜಿಸಿದೆ. 2013ರಿಂದ 2017ರವರೆಗೂ ಬಹುಶಃ ನಾನು ಗರ್ಜನೆ ಮಾಡಿರೋಷ್ಟು. ನಾನಿಲ್ದಿರೋ ಟಿಪ್ಪು ಸುಲ್ತಾನ್ ಚರ್ಚೆನೇ ಇಲ್ಲ ಟಿ ವಿಗಳಲ್ಲಿ. ಆಮೇಲೆ ನಾನಿಲ್ದಿರೋ ಸಭೆನೇ ಇಲ್ಲ. ಆ ಪ್ರಮಾಣದಲ್ಲಿ ನಾನಿದ್ದೆ. ಅಲ್ಲಿ ಏನಾಯಿತು, ಒಂದು ತಿರುವು ತೊಗೊಂತು. ಆ ತಿರುವು ಏನು ಅಂತ ಹೇಳಿದ್ರೆ, ನಾನು ದುಡಿತಾನೇ ಹೋದೆ. ಇದ್ರ ಲಾಭನ ಕೆಲವು ಪ್ರಗತಿಪರ ವೇಷಧಾರಿಗಳು ಬಳಸ್ಕೊಳ್ಳೋಕೆ ಶುರು ಮಾಡಿದ್ರು. ಅಂದರೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡಬೇಕಾದ್ರೆ ಅಧಿಕೃತವಾಗಿ ಯಾರು ಸಂಶೋಧನೆ ಮಾಡಿದಾರೆ ಅವ್ರು ಮಾತಾಡಬೇಕು. ಇನ್ಯಾವುದೋ ಕ್ಷೇತ್ರದಲ್ಲಿ ಅವನೇನೋ ಕಡ್ದು ಕಟ್ಟೆ ಹಾಕಿರ್ತಾನೆ, ಅವನೂ ಬಂದು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡೋದು, ಅವನೂ ಬಂದು ಸರ್ಕಾರದಲ್ಲಿ ಪಾಲ್ದಾರನಾಗೋದು, ಅದು ಸೌಲಭ್ಯ ಪಡ್ಕೊಳ್ಳೋದು ನೋಡಿ ನನಗೆ ಬೇಜಾರಾಗ್ಬಿಡ್ತು. ಅಲ್ಲ, ಇವಾಗ ಆಗೇನು ಅನ್ಸುತ್ತೆ, ನಿಮಗೆ ಇತಿಹಾಸ ಮುಖ್ಯ ಆಗಿತ್ತಾ ಅಥವಾ ಅದರಿಂದ ಸಿಗುವ ಗೌರವ ಮುಖ್ಯ ಆಗಿತ್ತಾ ಅನ್ನೋ ಪ್ರಶ್ನೆ ಬರುತ್ತೆ. ಎರಡೂ ಮುಖ್ಯ ಆಗುತ್ತೆ. ಇಲ್ಲಿ ಹೇಳ್ತೀನಿ ಕೇಳಿ, ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಅಪಾತ್ರನಿಗೆ ಸಿಗಬಾರ್ದು, ಅದೊಂದು ನಾವು ಇಟ್ಕೋಬೇಕು. ಇಲ್ಲಿ ಒಂದು ಮಾತಿದೆ, ಇಸ್ಲಾಮಿನ ಸ್ನೇಹಿತರುಗಳ ಜೊತೆ ನಾನು ಇದ್ದಿದ್ದರಿಂದ ಅವರು ಒಂದು ಮಾತು ಹೇಳ್ತಾರೆ. ಇಸ್ಲಾಮಲ್ಲಿ ಅದನ್ನು ಮೆಚ್ಚುವಂಥ ಅಂಶ ಬಹುಶಃ ಬೇರೆ ಧರ್ಮಗಳಲ್ಲೂ ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಬ್ಬ ಕೂಲಿ ಮಾಡ್ತಾನಲ್ಲ, ಸಂಜೆ ಅವನ ಮೈ ಮೇಲಿನ ಬೆವರು ಆರೋದೊಳಗಾಗಿ ಅವನ ಕೂಲಿನ ಅವನಿಗೆ ಕೊಟ್ಬಿಡು ಅಂತ ಇಸ್ಲಾಮಲ್ಲಿ ಒಂದು ಸಿದ್ಧಾಂತ ಇದೆ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಸ್ಕೊಂಡು ಸಂಜೆ ಅವನ ಮೈ ಮೇಲೆ ಬೆವರು ಆರೋದೊಳಗಾಗಿ ಅವನ ಪ್ರತಿಫಲ ಅವನಿಗೆ ಕೊಟ್ಬಿಡು ಅಂತ. ಇಲ್ಲಿ ಟಿಪ್ಪು ಸುಲ್ತಾನ್ ಇರ್ಬೋದು, ಕೋಮು ಸೌಹಾರ್ದತೆ ಇರ್ಬೋದು, ಈ ಎಲ್ಲ ವಿಚಾರಗಳನ್ನ ನಾನು ಮಾತಾಡ್ತಾನೇ ಇದ್ದೀನಿ. ಆದರೆ ಅದರ ಲಾಭವನ್ನು ಬೆವರು ಹರಿಸ್ತಾ ಇರೋ ಕೆಲವು ಪ್ರಗತಿಪರರು ಬಳಸ್ಕೊಳ್ತಾನೇ ಇದ್ದರೆ ನಾನು ಮಾಡ್ತಾ ಇರೋದು ವೇಸ್ಟು ಅಂತ ನನಗೆ ಅನ್ನಿಸ್ತು. ಜೊತೆಗೆ ನಾನು ಎದುರಾಕೊಂಡಿದ್ದು ಯಾರನ್ನ, ನನ್ನನ್ನು ಯಾರ್ಯಾರು ಟಿ ವಿನಲ್ಲಿ ವಾದ ಮಾಡೋಕ್ಕೆ ಬಂದರು ಅವರೆಲ್ಲ ಪಾರ್ಲಿಮೆಂಟ್ಗೆ ಹೋದರು, ವಿಧಾನಸೌಧಕ್ಕೆ ಹೋದರು, ಪರಿಷತ್ಗೆ ಹೋದರು, ಪ್ರಶಸ್ತಿಗಳು ಪಡ್ಕೊಂಡ್ರು, ನಿಗಮ ಮಂಡಳಿಗಳಿಗೆ ಹೋದರು. ಅರೆ, ನಾನು ಸೋಲಿಸಿದವರೆಲ್ಲ ಬೆಳೀತಾನೇ ಇದ್ದಾರೆ ಕೋಮುವಾದಿಗಳು. ನಾನು ನಿಂತ ಕಡೆನೇ ಇದ್ದೀನಿ, ಅಲ್ಲಿ ಇನ್ಯಾರೋ ಬರ್ತಾರೆ. ಆಮೇಲೆ ಯಾರೋ ಕೆಲವು ಕಾರ್ಯಕ್ರಮಕ್ಕೆ ಕರೆದ್ಬಿಟ್ಟು ಯಾವುದೋ ಒಂದು ಹುಡುಗ ಒಂದು ಶ್ಲೋಕ ಹೇಳ್ತಾನೆ ಅಂದ್ಬಿಟ್ಟು ನನ್ನನ್ನು 1 ಗಂಟೆ ಕಾಯಿಸೋದು. ಇದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ತಮ್ಮ ಪಿತ್ರಾರ್ಜಿತ ಆಸ್ತಿನೆಲ್ಲ ಮಾರಿ ನನ್ನನ್ನು MA ಓದಿಸಿ ಡಾಕ್ಟ್ರೇಟ್ ಮಾಡಿಸಿರೋದು. ಭಾಳ ಬೇಜಾರಾಗ್ಬಿಡ್ತು. ಕೆಲವು ಸರಿ ಏನಾಗುತ್ತೆ, ನಾವು ಯಾರನ್ನು ನಂಬ್ಕೊಂಡಿರ್ತೀವಿ ಅವರು ನಮಗೆ ಗೌರವ ಕೊಡೋಲ್ಲ. ಈಗ ನನ್ನನ್ನು ಕರೀತಾರೆ 6 ಗಂಟೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ, ಇನ್ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ ಅಂದರೆ ನಾನು 2 ಗಂಟೆ ಕಾಯಕ್ಕೆ ರೆಡಿ ಇರ್ತೇನೆ. ಅಲ್ಲಿ ಯಾರೋ ಒಂದು ಸ್ಕೂಲ್ ಹುಡುಗ ಅವನಿಗೋಸ್ಕರ ನನ್ನನ್ನು ಕಾಯಿಸೋದು, ಇವೆಲ್ಲ ನೋಡಿದೆ ಒಂದು. ಆಮೇಲೆ ಇಲ್ಲಿ ಅಪಾತ್ರರೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಸರ್ಕಾರದ ವೇದಿಕೆಗಳಲ್ಲಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಆವಾಗ ನಾನೊಂದು ಸವಾಲಾಗ್ದೆ, ಟಿ ವಿನಲ್ಲೇ ಆಗ್ದೆ, ಇನ್ನು ಮುಂದೆ ಆ ಪುಣ್ಯಾತ್ಮರು ಈ ಕೋಮುವಾದಿಗಳನ್ನ ಚರ್ಚೆಗೆ ಅವ್ರನ್ನ ಕರೀರಿ. ಯಾಕೆಂದರೆ ಈ ಕೋಮುವಾದಿಗಳು ಅಂತ ಹೇಳಿದ್ರೆ ಒಂದು ಪಕ್ಷದ ಕೆಲವರು ಅವರು ಸಿದ್ಧತೆ ಮಾಡ್ಕೊಂಬಂದಿರ್ತಾರೆ. ಈಗ ನಾವು 1 ಬುಕ್ ಓದಿದರೆ ಟಿಪ್ಪು ಸುಲ್ತಾನ್ ಬಗ್ಗೆ, ಅವರ 10 ಬುಕ್ ಓದಿರ್ತಾರೆ. ಅವ್ರಿಗೆ ಕೌಂಟ್ರ್ ಕೊಡಬೇಕು ಅಂದರೆ ನೀವು 11 ಬುಕ್ ಓದಿದರೆ ಮಾತ್ರ ಸಾಧ್ಯ. ಇಲ್ಲಿ ಸರ್ಕಾರದ ವೇದಿಕೆಗಳಲ್ಲಿ ಈ ಮಹನೀಯರು ಬಂದು ಮಾತಾಡ್ತಾರಲ್ಲ, ಸಾರ್ವಜನಿಕವಾಗಿ ಅವ್ರನ್ನ ಫೇಸ್ ಮಾಡಲಿ. ಅಲ್ಲಿ ಯಾಕೆ ಬರಲ್ಲ ಇವರು? ಸರ್ಕಾರ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದಾಗ ಅಲ್ಲಿ ಪೈಪೋಟಿ ಮೇಲೆ ನೀವು ಬಂದು ಭಾಷಣ ಮಾಡ್ತಿರಲ್ಲ, ಸಂತೋಷ, ನೀವು ಜ್ಞಾನವಂತರು, ಒಪ್ಕೊಳ್ಳೋಣ. ಸಾರ್ವಜನಿಕವಾಗಿ ಫೇಸ್ ಮಾಡಿ. ಅಲ್ಲಿ ಯಾರೂ ಬರಲ್ಲ ಇವರು. ಅಂದರೆ ಸರ್ಕಾರಿ ಸೌಲಭ್ಯ ಇರಬೇಕು, ಅಲ್ಲಿ ಮಾತ್ರ ಇವರು. ಇದೇನು ಇಲ್ದಾರ ನಾನು ಸುಮ್ಮನೆ ಬೀದಿಯಲ್ಲಿ ನಿಂತ್ಕೊಂಡು ಕೂಗಾಡೋದು, ಈ ವೇದಿಕೆನಲ್ಲೂ ಇದು ಮಾಡೋದು, ಇದೆಲ್ಲ ನೋಡ್ಬಿಟ್ಟು ಇದು ಯಾಕೋ ಇದು ಸರಿ ಹೋಗ್ತಾ ಇಲ್ಲ ಅಂಥೇಳಿ 2017 ಬಹಿರಂಗವಾಗಿ ಟಿ ವಿನಲ್ಲಿ ಇನ್ನು ಮುಂದೆ ದಯವಿಟ್ಟು ಟಿಪ್ಪು ಸುಲ್ತಾನ್ ಬಗ್ಗೆ ನನ್ನನ್ನು ಕರಿಬೇಡಿ. ಯಾಕೆಂದ್ರೆ ವ್ಯರ್ಥ, ಇದೇನೋ ಒಂಥರ ಗಾಳಿ ಗುದ್ದಿ ಮೈ ನೇಗಿಸ್ಕೊಂಡಾಗೆ. ಈಗ ತೀರ್ಮಾನ ಬದಲಾಯಿಸಿದ್ದೀರಾ? ಅಲ್ಲ, ತೀರ್ಮಾನದ್ರೆ ಈಗ ನಾನು ಅಕಾಡೆಮಿಕಲಿ ಬುಕ್ ಏನು ಬರೀಬೇಕು ಅದನ್ನು, ನನ್ನ ಟಿಪ್ಪು ಸುಲ್ತಾನ್ ಬಗ್ಗೆ ಪ್ರೀತಿ ಪ್ರೇಮ ಏನು ಕಡಿಮೆ ಆಗಿಲ್ಲ, ಸೆಕ್ಯುಲರಿಸಮ್ ಬಗ್ಗೆ ಪ್ರೀತಿ ಪ್ರೇಮ ಏನು ಕಡಿಮೆ ಆಗಿಲ್ಲ. ಬಟ್ ನನ್ನ ಟೈಮನ್ನು ನಾನು ಯಾವ್ಯಾವುದೋ ವೇದಿಕೆನಲ್ಲಿ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಯಾರೋ ಒಬ್ಬನಿಗೋಸ್ಕರ ನಾನೇ ಕಾಯಿಲಿ. ಇದು ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲೆಲ್ಲ ವಿಲ್ಸನ್ ಗಾರ್ಡನ್ ಹತ್ರ ಯಾವುದೋ ಒಂದು ಕಾರ್ಯಕ್ರಮ ಟಿಪ್ಪು ಸುಲ್ತಾನ್ ಬಗ್ಗೆನೇ ಕರೆದ್ರು. ಅವನು ಯಾರೋ ಪೊಲೀಸ್ ಕಮಿಷನರ್ ಬರ್ತಾನೆ ಅಂತ 1 ಅವರ್ ಕಾಯಿಸಿದ್ರು. ನಾನು ಯಾತಕ್ಕೆ ಈ ಪೊಲೀಸ್ ಕಮಿಷನರ್ ಕಾಯಿಲಿ? ಅರೆ, ನಾನು ಈ ಹೋರಾಟ ಮಾಡದೆ ಸುಮ್ಮನೆ ಇದ್ದಿದ್ರೆ ನಾನೇ ಪೊಲೀಸ್ ಕಮಿಷನರ್ ಆಗ್ತಿದ್ನಲ್ಲ. ನಾನ್ಯಾಕೆ ಅವನಿಗೆ ಕಾಯಬೇಕು? ಅವನು ಬೇಕಾದ್ರೆ ನನಗೆ ಕಾಯಲಿ. ಸೊ ಆಮೇಲೆ ಆ ವ್ಯಕ್ತಿಗಳಿಗೆ ಪೊಲೀಸ್ ಕಮಿಷನರ್ ದೊಡ್ಡವನಿರ್ಬೋದು, ನನಗೆ ಹೋಮ್ ಮಿನಿಸ್ಟ್ರೂ ದೊಡ್ಡವನಲ್ಲ, IGPನೂ ದೊಡ್ಡವನಲ್ಲ, ಚೀಫ್ ಮಿನಿಸ್ಟ್ರೂ ದೊಡ್ಡವನಲ್ಲ, ಪ್ರೈಮ್ ಮಿನಿಸ್ಟ್ರೂ ದೊಡ್ಡವನಲ್ಲ. ನಾನು ಅವ್ರು ಯಾರ ಕೈ ಕೆಳಗಡೆನೂ ನಾನು ಇಲ್ವಲ್ಲ. ಓಕೆ, ನಾನು ಯಾರ್ದೋ ಕೈ ಕೆಳಗಡೆ ಇದ್ದಿದ್ರೆ ಓಕೆ, ನಾನು ಜ್ಞಾನಿಗಳ ಕೈ ಕೆಳಗಡೆ ಇದ್ದೀನಿ. ಈಗ
ನೀವು ಪ್ರಗತಿಪರರ ಬಗ್ಗೆ ಮಾತಾಡೋದ್ರಿಂದ ಪ್ರಗತಿಪರ ಮತ್ತು ಎಡ ಯಾಕೆ ಯಾವಾಗಲೂ ಹಿಂದೂ ವಿರೋಧಿ ಅನ್ನೋ ಒಂದು ಹಣೆಪಟ್ಟಿ ಜೊತೆಗೆ ಹೋಗುತ್ತೆ ಅನ್ನೋದು ಪ್ರಶ್ನೆ. ಅದರ ಜೊತೆ ನಿಮಗೆ ಆ ಥರದ ಅನುಭವ ಆಗಿದೆಯಾ? ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ನಿಜವಾದ ಇತಿಹಾಸವನ್ನು ಮಾತಾಡಿದ್ದ ಕಾರಣಕ್ಕಾಗಿ ಅಥವಾ ಮಾತಾಡ್ತಿರೋ ಕಾರಣಕ್ಕಾಗಿ ನಿಮ್ಮನ್ನು ಆ ಥರ ಬ್ರ್ಯಾಂಡ್ ಮಾಡೋದು, ಟ್ರೋಲ್ ಮಾಡೋದು, ಆ ಥರದ ಅನುಭವ ಆಗಿದೆಯಾ ತಮಗೆ? ಒಂದು ಅಧ್ಯಯನ ಮಾಡಿ, ಟಿಪ್ಪು ಸುಲ್ತಾನ್ನ ಇಷ್ಟಪಡೋರು ಯಾರೂ ಹಿಂದೂ ವಿರೋಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಟಿಪ್ಪು ಸುಲ್ತಾನನ್ನು ಯಾರು ಇಷ್ಟಪಡ್ತಾರೆ ಅವ್ರು ಯಾರೂ ಹಿಂದೂ ವಿರೋಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಟಿಪ್ಪು ಸುಲ್ತಾನ್ನ ಹಿಂದೂ ವಿರೋಧಿ ಮಾಡೋದಕ್ಕೆ ಸುಳ್ಳು ಕೆಲವು ದಾಖಲೆಗಳನ್ನ ಮಾಡಿದಾರಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಹೋದರೆ ಸಾವಿರಾರು ಹೇಳ್ಬೋದು. ಎಲ್ಲ ಕಡೆನೂ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಕಣ್ಮುಂದೆ ಇರೋ ದಾಖಲೆಗಳನ್ನ ಒಂದೂ ಕೊಡ್ತಾ ಇಲ್ಲ. ಆಮೇಲೆ ಗೆಜೆಟಿಯರ್ನಲ್ಲಿರೋ ದಾಖಲೆಗಳನ್ನ ಕೊಡ್ತಾ ಇಲ್ಲ. ಯಾರೋ ಒಬ್ಬ ಅವನು ಯಾವುದೋ ಒಂದು ಇದರಲ್ಲಿ ಅಧಿಕಾರಿಯಾಗಿರ್ತಾನೆ, ಅವನು ಬರೆದಿರೋ ಬುಕ್ಕು ಇಲ್ಲಿ ದಾಖಲೆ ಆಗಲ್ಲ. ಅವನು ಹಿಸ್ಟ್ರಿ ಅಧ್ಯಯನ ಮಾಡಿ ಅವನೊಬ್ಬ ಹಿಸ್ಟಾರಿಯನ್ ಆಗಿ ಅವ್ನು ಬರೆದ್ರೆ ಅದಕ್ಕೊಂದು ದಾಖಲೆ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಎವಿಡೆನ್ಸ್ ಕೊಟ್ಟರೆ ಪರವಾಗಿಲ್ಲ. ಇಲ್ಲೇನಾಗಿದೆ, ಇಷ್ಟ ಬಂದವರೆಲ್ಲ ಬುಕ್ ಬರೆದುಬಿಟ್ಟಿದ್ದಾರೆ, ಅದು ಯಾವುದೂ ಆಗೋದಿಲ್ಲ. ಒಂದು. ಎರಡನೇದಾಗಿ ಈ ಮೂಲಭೂತ ಪ್ರಶ್ನೆ ಏನು ಹೇಳಿ? ಪ್ರಗತಿಪರರು ಮತ್ತು ಎಡ ಸಿದ್ಧಾಂತ. ಪ್ರಗತಿಪರರ ಹಿನ್ನೆಲೆನೂ ಭಾಳ ಮುಖ್ಯ ಆಗುತ್ತೆ. ನಮ್ಮಲ್ಲಿ ತುಂಬ ಜನ ಪ್ರಗತಿಪರರು ಅವರ ಹಿನ್ನೆಲೆಯನ್ನು ಮುಚ್ಚಿಟ್ಟಿದ್ದಾರೆ. ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ. ಅವರ ಅಕಾಡೆಮಿಕಲ್ ಬ್ಯಾಕ್ಗ್ರೌಂಡ್ ಮುಚ್ಚಿಡ್ತಾರೆ, ಅವರ ಆಲೋಚನೆಗಳನ್ನು ಮುಚ್ಚಿಡ್ತಾರೆ, ಅವರ ವ್ಯಕ್ತಿತ್ವವನ್ನು ಮುಚ್ಚಿಡ್ತಾರೆ. ಯಾಕೆ ಅವ್ರು ಹೇಳಲ್ಲ? ಆಮೇಲೆ ಪ್ರಗತಿಪರರು ಅಂದರೆ ಅವ್ರು ಸರ್ವಜ್ಞರಲ್ಲ. ಪ್ರಗತಿಪರರು ಯಾವ ವಿಷಯದಲ್ಲಿ ಪ್ರಗತಿಪರತೆ ಹೊಂದಿದ್ದಾರೆ ಅದನ್ನು ಪ್ರೂವ್ ಮಾಡಲ್ಲ. ಅವರು ಎಲ್ಲ ವಿಷಯದಲ್ಲೂ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾರೆ. ಇವ್ರು ಯಾರು ಎಲ್ಲ ವಿಷಯದಲ್ಲೂ ಎಕ್ಸ್ಪರ್ಟ್ ಒಪಿನಿಯನ್ ಕೊಡೋದಕ್ಕೆ? ಏನು ಮಾಸ್ಟರ್ ಆಫ್ ಆಲ್ ಇವರು? ಇಷ್ಟೆಲ್ಲ ಹೇಳ್ತಾರಲ್ಲ, ಇವ್ರು ಯಾಕೆ ಇವ್ರ ಅಕಾಡೆಮಿಕಲ್ ಬ್ಯಾಕ್ಗ್ರೌಂಡನ್ನು ಹೆಚ್ಚಿಸ್ಕೊಳ್ಳಲ್ಲ? ಅಂದರೆ ಓದ್ದವರೇ ಬುದ್ಧಿವಂತರು ಅನ್ನೋದನ್ನು ನಾನು ಒಪ್ಪಲ್ಲ, ಅದು ಬೇರೆ ವಿಚಾರ. ಕೆಲವರು ಮಾತೆತ್ತಿದ್ರೆ ರಾಜ್ಕುಮಾರ್ ಓದಿದ್ರಾ, DVG ಓದಿದ್ರಾ ಅಂತ ಉದಾಹರಣೆ ಕೊಟ್ಬಿಡ್ತಾರೆ. ಆದರೆ ರಾಜ್ಕುಮಾರ್ ಕಾಲ್ಗಡ್ಡದಲ್ಲಿ ಓದ್ದೇ ಇರೋರು ಇದ್ರಲ್ಲ, ಅವರೆಲ್ಲ ಯಾಕೆ ರಾಜ್ಕುಮಾರ್ ಆಗಲಿಲ್ಲ? DVG ಅವ್ರ ಕಾಲ್ಗಡ್ಡದಲ್ಲಿ ಓದ್ದೇ ಇರೋ ಸಾಹಿತಿಗಳಿದ್ರಲ್ಲ, ಅವರೆಲ್ಲ ಯಾಕೆ DVG ಆಗಲಿಲ್ಲ? ಓದೂ ಮುಖ್ಯ, ನಿಮ್ಮ ಹಿನ್ನೆಲೆನೂ ಮುಖ್ಯ, ನಿಮ್ಮ ತತ್ವ ಸಿದ್ಧಾಂತ ಏನು ಅನ್ನೋದು ಮುಖ್ಯ. ಏನೂ ಗೊತ್ತಿಲ್ಲದೆ ನೀವು ಹೆಂಗೆ ಪ್ರಗತಿಪರ ಆದರೆ ಅದಕ್ಕೇನು, ವಾಟ್ ಈಸ್ ದಿ ಕ್ರೈಟೀರಿಯಾ, ಮಾನದಂಡ ಏನು? ನಿಮಗೆ ನೀವೇ ಸೋಕಾಲ್ಡ್ ಪ್ರಗತಿಪರ ಅಂತ. ಆಮೇಲೆ ಎಲ್ಲ ವಿಷಯದಲ್ಲಿ ಯಾಕೆ ನೀವು ಒಪಿನಿಯನ್ ಕೊಡ್ತೀರಾ? ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿ. ಈ ಇತಿಹಾಸದ ಬಗ್ಗೆ ನಾನು ಕೇಳ್ತಾರೆ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ವಿಜ್ಞಾನದ ಬಗ್ಗೆ ಕೇಳೋಕೆ ಹೋದಾಗ ನಾನು ಮೌನ ವಹಿಸ್ಬಿಡ್ತೀನಿ. ವಿಜ್ಞಾನದಲ್ಲಿ ಏನಾಯಿತು ಅಂದರೆ ಡಾಕ್ಟರ್ ನಾಗೇಶ್ ಅಂತವ್ರನ್ನ, ಸುಧೀಂದ್ರ ಆಲ್ದೊಡ್ಡೇರಿ ಅಂತವ್ರನ್ನ, ಆಮೇಲೆ ಪಾಲಹಳ್ಳಿ ನಮ್ಮ ಸ್ನೇಹಿತರೊಬ್ಬರು ಈಗಲೂ ಫೇಸ್ಬುಕ್ಕಲ್ಲಿ ಭಾಳ ಇದೆ, ವಿಶ್ವನಾಥ್ ಅಂತೇಳಿ, ಅವ್ರನ್ನ ಕೇಳಿ. ಆಮೇಲೆ ಧರ್ಮದ ಬಗ್ಗೆ ಧಾರ್ಮಿಕ ಪಂಡಿತರುಗಳನ್ನ ಕೇಳಿ. ಇವ್ರು ಹಂಗಲ್ಲ, ಪ್ರಗತಿಪರ ಅಂದಿದ ತಕ್ಷಣ ಅವ್ರು ಏನು ತಿಳ್ಕೊಂಡಿದ್ದಾರೆ, ವೀಸಾ ಎಲ್ಲ ವಿಷಯದಲ್ಲೂ ಮಾತಾಡ್ಬೋದು ಅಂತ. ಆಮೇಲೆ ಅವನು ಸಾಹಿತಿ ಅಲ್ವಾ, ಕಾದಂಬರಿ ಬರೆದಿದ್ದಾನಲ್ವಾ. ನಂದು ನೇರ ಆರೋಪ ಇದೆ, ನೀವು ಕನ್ನಡ ಸಾಹಿತಿ ಅಲ್ವಾ, ದಯವಿಟ್ಟು ಕನ್ನಡ ಭಾಷೆ, ಕನ್ನಡದ ವ್ಯಾಕರಣ, ಕನ್ನಡದ ಛಂದಸ್ಸು, ಕನ್ನಡದ ಮಹಾಕಾವ್ಯಗಳು ಅದ್ರ ಬಗ್ಗೆ ಮಾತಾಡಿ ಸ್ವಾಮಿ. ಸಾಹಿತ್ಯ ಅಂದ್ಬಿಟ್ಟು ಎಲ್ಲ ವಿಷಯದಲ್ಲೂ ಬಂದು ನೀವು ಉಚಿತವಾಗಿ ಪುಕ್ಸಟ್ಟೆ ಸಲಹೆಗಳನ್ನ ಇದನ್ನು ಕೊಡಕ್ಕೆ ಹೋಗ್ಬೇಡಿ, ಎಲ್ಲ ವಿಷಯದಲ್ಲೂ ಮಾತಾಡೋಕೆ ಹೋಗ್ತಾರೆ, ಅದು ತಪ್ಪು ಅಂತ. ಹಾಂ, ಈಗ ನಿಮ್ಗೆ ಅನ್ಸುತ್ತಾ, ನಾನು ಈ ಪ್ರಶ್ನೆ ಕೆಲವ್ರಿಗೆ ಕೇಳ್ತೀನಿ, ಒಂದು ವೇಳೆ ಏನಾದರೂ ನೀವು ಬಲಭಾಗದಲ್ಲಿ ನಿಂತಿದ್ರೆ, ಅಂದರೆ ರೈಟ್ ವಿಂಗ್ ಜೊತೆಗೆ ನಿಂತಿದ್ರೆ, ನೀವೇನು ಹೇಳ್ತಿದ್ದೀರಿ, ನನಗೆ ಸಿಗಲಿಲ್ಲ, ನಾನು ಕೆಲಸ ಮಾಡಿದ್ದೀನಿ, ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಗಲಿಲ್ಲ ಅಂತ, ಅದನ್ನು ಮೀರಿ ಸಿಕ್ತಿತ್ತು ಅಂತ ಅನ್ಸುತ್ತಾ? ಆ ಬೇಸರ ಇದೆಯಾ, ಅಥವಾ ಇಲ್ಲ ನನ್ನ ಬದ್ಧತೆ ಇದೆ, ನಾನು ಹೀಗೆ ಇರ್ತೀನಿ ಅಂತ? ಈಗ ನಾನು ಹೇಳೋ ಮಾತನ್ನು ಕೆಲವರು ಹುರ್ಕೊಂಡು ಓಹೋ ಅನ್ನೋ ರೀತಿಯಲ್ಲಿ ವ್ಯಂಗ್ಯನೂ ಮಾಡ್ತಾರೆ. ನಾನು ಬಲಪಂಥೀಯನಾಗಿದ್ದರೆ ಬೆಂಗಳೂರು ನಾರ್ತಿನ MP ಆಗಿ ಇಲ್ಲಿ ಕೂತ್ಕೊಳ್ತಾ ಇದ್ದೆ, ಖಂಡಿತವಾಗಿಯೂ. ಬಲಪಂಥೀಯನಾಗಿದ್ದಿದ್ರೆ, ಯಾಕೆಂದರೆ ಅದರ ಸಿದ್ಧತೆ ಎಲ್ಲ ನನಗಿದೆ. ನನ್ನ ಸಂಸ್ಕೃತ ಅಧ್ಯಯನ ಇರ್ಬೋದು, ನನ್ನ ಸಹವಾಸಗಳಿರ್ಬೋದು, ನನ್ನ ಈ ದೇಶ ಸುತ್ತಿರೋದು, ಈ ಎಲ್ಲವನ್ನು ತೊಗೊಂಡು, ನನ್ನ ಜನಾಂಗ ಇರ್ಬೋದು, ಈ ಎಲ್ಲವನ್ನು ತೊಗೊಂಡ್ರೆ ನಾನು ಖಂಡಿತವಾಗಿಯೂ ಬೆಂಗಳೂರು ದಕ್ಷಿಣದಲ್ಲಿ ಹೇಗೆ ಒಬ್ಬ ಹುಡುಗ ಬಲಪಂಥೀಯನಾಗಿ ಇವತ್ತು ಪಾರ್ಲಿಮೆಂಟಲ್ಲಿದ್ದಾನಲ್ಲ, ಬೆಂಗಳೂರು ನಾರ್ತಲ್ಲಿ ನಾನೂ ಇರ್ತಿದ್ದೆ ಖಂಡಿತವಾಗಿಯೂ. ಆಮೇಲೆ ಈ ಬಲಪಂಥೀಯರಿಗಿಂತ ಹೆಚ್ಚಿನ ಒಂದಷ್ಟು ಜ್ಞಾನವನ್ನು, ಅದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಬಲಪಂಥೀಯರು ಅಂತ ಏನು ಹಿಂದೂ ಧರ್ಮದ ಬಗ್ಗೆ ಪುಂಗಿ ಊದ್ತಾರಲ್ಲ, ಅವರೆಲ್ಲರಿಗಿಂತ ಒಂದಷ್ಟು ಅವ್ರುಗಳಿಗೆ ಹೋಲಿಸಿದ್ರೆ, ನಾನು ಸರ್ವಜ್ಞ ಅಲ್ಲ, ಮತ್ತೆ ಒತ್ತಿ ಹೇಳ್ತೀನಿ. ಯಾಕೆಂದ್ರೆ ಅವ್ರನ್ನೆಲ್ಲ ನಾನು ವಾದದಲ್ಲಿ ಸೋಲಿಸಿದ್ದೀನಿ. ಯಾರ್ಯಾರು ಲೆಜೆಂಡ್ಸು ಅಂತ ಇದ್ದರೋ ಅವನ್ನೆಲ್ಲ ಸೋಲಿಸಿದ್ದೀನಿ. ನಾನು ಖಂಡಿತವಾಗಿಯೂ ಅಲ್ಲಿ ನನಗೆ ಸಿಗೋ ಸ್ಥಾನ ಅಂದರೆ ಆರ್ಥಿಕವಾದಂಥ ಲೌಕಿಕವಾದಂಥ ಸ್ಥಾನಮಾನಗಳು ಖಂಡಿತ ಅವರು ಕೊಟ್ಟಿರ್ತಿದ್ರು. ಇಲ್ಲಿ ಏನಾಗಿದೆ ಅಂದರೆ, ಈ ಎಡಪಂಥೀಯರಲ್ಲಿ ಒಬ್ಬನ ಏಳಿಗೆನ ಇನ್ನೊಬ್ಬ ಸಹಿಸಲ್ಲ. ಆಮೇಲೆ ಪ್ರತಿಯೊಂದು ನಂಗೆ ಸಿಗಬೇಕು ಅಂತ ಬಯಸ್ತಾರೆ. ನಾನು ಅದನ್ನೇ ಹೇಳೋದು, ನೀವೊಬ್ಬ ಸಾಹಿತ್ಯನ ಮಹಾಕಾವ್ಯದಲ್ಲಿ ನೀವು ತೊಗೊಳ್ಳಿ ಸಾಹಿತ್ಯವನ್ನು, ನೀವು ಹಿಸ್ಟಾರಿಯನ್ ಆಗೋಕ್ಕೆ ಹೋಗ್ಬೇಡಿ.
ನೀವೊಬ್ಬ ಸಾಹಿತ್ಯನ ನೀವು ಸೈಂಟಿಸ್ಟ್ ಆಗೋಕ್ಕೆ ಹೋಗಬೇಡಿ, ಅಥವಾ ಸಾಹಿತ್ಯದಲ್ಲೇ ಸೈನ್ಸನ್ನು ಅನ್ವೇಷಣೆ ಮಾಡಿ. ಇಲ್ಲಿ ಏನಾಗುತ್ತೆ, ಒಬ್ಬ ಬೆಳೆದ್ಬಿಟ್ರೆ ಸಾಕು, ಹುರ್ಕೊಂಡು ಸಾಯ್ತಾರೆ ಅಂದರೆ ಅಷ್ಟಿಷ್ಟಲ್ಲ. ಆಮೇಲೆ ಅವರ ಹಿನ್ನೆಲೆ ಏನು? ಈಗ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನನ್ನ ತಾತ, ನನ್ನ ಚಿಕ್ಕಮ್ಮನ ತಂದೆ ತಲಕಾಡು ರಂಗೇಗೌಡರು ಅಂತ. ದಲಿತರಿಗೆ ವಿದ್ಯಾಭ್ಯಾಸ, ದಲಿತರಿಗೆ ಪ್ರಥಮ ಇಡೀ ಇಂಡಿಯಾದಲ್ಲಿ ಹಂಗೆ ನೋಡಿದ್ರೆ, ಯಾಕೆಂದ್ರೆ ಅವ್ರಿಗೆ ಪ್ರಚಾರ ಸಿಕ್ಕಿಲ್ಲ, ನಮ್ಮಲ್ಲಿ ಹಿತ್ಲ ಗಿಡ ಮದ್ದಲ್ಲ ಅಂತ. ಮೊದಲು ದಲಿತರಿಗೆ ವಿದ್ಯೆನ ಹೇಳ್ಕೊಟ್ಟಂಥವ್ರು ತಲಕಾಡು ರಂಗೇಗೌಡರು ಅಂತ. ಸುಭಾಷ್ ಭರಣಿ ಅವರ ದೊಡ್ಡಪ್ಪ ಆರ್ ಭರಣಯ್ಯನವರು, ಜಸ್ಟಿಸ್ ಕೆ ಭೀಮಯ್ಯನವರು, ಸೋಸ್ಲೆ ಸಿದ್ದಪ್ಪ, ಅಂದರೆ ಆಮೇಲೆ ಇವತ್ತಿನ ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯನವರು, ತಂದೆನೋ ಚಿಕ್ಕಪ್ಪನವರು ಸರಿ ಗೊತ್ತಿಲ್ಲ. ಅಂದರೆ ಪ್ರಾರಂಭದಲ್ಲಿ 1900ನೇ ಇಸ್ವಿನಲ್ಲಿ ದಲಿತರಿಗೆ ಮೈಸೂರಿನ ಮಹಾರಾಜರು ಅಲ್ಲ, ಅದೊಂದು ತಪ್ಪು ಕೆಲವರು. 1900ರಲ್ಲಿ ಮೈಸೂರನ್ನು ಆಳ್ತಾ ಇದ್ದಿದ್ದು ಕೆಂಪ ಚೆಲುವಾಜಮ್ಮಣ್ಣಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಾಯಿ, 10ನೇ ಚಾಮರಾಜ ಒಡೆಯರ್ ಅವರ ಪತ್ನಿ. 1900ರಲ್ಲಿ ಅವರು ಮಹಾರಾಣಿ, ವಿಧವಾ ಮಹಾರಾಣಿ ಅಂತ ಕರೀತಾರೆ, ರಿಜೆಂಟ್ ಅಂತ ಹೇಳಿ. ಅವರು ಆಳ್ವಿಕೆ ಮಾಡುವಾಗ ದಲಿತರಿಗೂ ಒಂದು ಸ್ಕೂಲನ್ನು ತೆರೆಯೋಣ ಅಂತ ಸ್ಕೂಲ್ ಓಪನ್ ಮಾಡ್ತಾರೆ ಮಳವಳ್ಳಿಯಲ್ಲಿ, ಉಸ್ಕೂರ್ ಅಂತ ಮಳವಳ್ಳಿಯಲ್ಲಿ. ಇವತ್ತಿಗೂ ಬದ್ನಾಳೇಶ್ವರ ದೇವಾಲಯ ಅಂತ ಇದೆ, ಅಲ್ಲಿ ಒಂದು ಶಾಲೆ ತೆರೆದಾಗ ಆಗ ಮಾಸ್ಟರ್ಗಳು ಪಾಠ ಮಾಡ್ತಿದ್ದವರೆಲ್ಲ ಬ್ರಾಹ್ಮಣರು. ದಲಿತರ ಕೇರಿಗೆ ಹೋಗಿ ನಾವು ಪಾಠ ಮಾಡಲ್ಲ, ನಮ್ಮ ಮೈಲಿಗೆ ಆಗುತ್ತೆ ಅಂತ ಯಾರೂ ಬರಲ್ಲ. ಆಗ ನಮ್ಮ ತಾತನ್ನ ಮಹಾರಾಣಿಯವರು ಸೆಲೆಕ್ಟ್ ಮಾಡಿ, ರಂಗೇಗೌಡ ನೀನು ಹೋಗು ಅಂತೇಳಿ ಅವ್ರನ್ನ ಕಳಿಸ್ತಾರೆ. ಅವರು ಮಳವಳ್ಳಿಗೆ ಹೋಗಿ ದಲಿತರಿಗೆ ಪಾಠ ಮಾಡ್ತಾರೆ. ನನ್ನ ತಾತನಿಗೆ ಅದೇ ಮಳವಳ್ಳಿಯ ಒಕ್ಕಲಿಗರು ಇವನು ದಲಿತರಿಗೆ ಪಾಠ ಮಾಡ್ತಾನೆ ಅಂದ್ಬಿಟ್ಟು ಕೆಲವು ದಲಿತರನ್ನೇ ಎತ್ಕಟ್ಬಿಟ್ಟು ಸೌದೆ ಇದೆಯಲ್ಲ ಅದರಿಂದ ಒಡಿಸಿದ್ದಾರೆ. ಆ ನೋವೆಲ್ಲ ನನ್ನ ತಾತ ಅನುಭವಿಸಿದ್ದಾರೆ. ಅಂದರೆ ಒಂದು ಜನಾಂಗಕ್ಕೆ ವಿದ್ಯೆಯನ್ನು ಹೇಳಿಕೊಟ್ಟಂಥ ಮನೆತನದ ಹಿನ್ನೆಲೆ ನನಗಿದೆ. ಈಗಲೂ ಕೂಡ ನಿಮ್ಮ ತಾತ ಅನುಭವಿಸ್ತಿರೋ ರೀತಿಯಲ್ಲಿ ನಿಮಗೂ ಅನುಭವಗಳಾಗಿದೆ. ಅಲ್ಲ, ಆ ಪ್ರಮಾಣದಲ್ಲಿ ಅಲ್ಲದಿದ್ರೂ ರೀತಿ ಬೇರೆ, ಹೌದೌದು, ರೀತಿ ಬೇರೆ ಇರುತ್ತೆ. ಆಮೇಲೆ ನಮ್ಮನ್ನು ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡ್ತಾರೆ. ಆಮೇಲೆ ಕೆಲವರಿಗೆ ಅದರ ಹಿನ್ನೆಲೆ ಗೊತ್ತಿರಲ್ಲ. ಆಮೇಲೆ ಇದನ್ನು ಬೇರೆ ರೀತಿಯಲ್ಲಿ ಅದೇ ಕೇಳಿದ್ರೆ ಬೆನಿಫಿಟ್ಟು ಅದು ಇದು ಅಂತ ನಾವು ಹೇಳ್ತೀವಲ್ಲ, ಅದನ್ನು ಮಾತಾಡೋ ಸಂದರ್ಭದಲ್ಲಿ ಆಗಲಿ ನಾವು ಮಾತಾಡ್ತಿದ್ವಿ. ಅಂದರೆ ಒಂದು ಆರ್ಥಿಕ ಸ್ಟೆಬಿಲಿಟಿ ಕೂಡ ಇವತ್ತಿನ ಸಮಾಜದಲ್ಲಿ ಭಾಳ ಮುಖ್ಯ ಆಗುತ್ತೆ. ನೀವು ಇದ್ರ ಕಡೆ ಹೊರಟ ಕಾರಣಕ್ಕಾಗಿ ಒಂದು ಪಿತ್ರಾರ್ಜಿತ ಆಸ್ತಿ ಜೊತೆಗೆ ಬೇರೆ ಏನೂ ಇರಲಿಲ್ಲ, ಹುದ್ದೆ. ಆ ವಿಷಯದಲ್ಲಿ ನನ್ನ ಪೂರ್ವಿಕರನ್ನ, ನನ್ನ ತಾತ ಮುತ್ತಾತನ ಅಭಿನಂದಿಸಬೇಕು. ಅಟ್ಲೀಸ್ಟ್ ಸ್ವಾಭಿಮಾನದಿಂದ ಬದುಕೋ ಅಷ್ಟು ಜಮೀನು ಮಾಡೋ ಕೈಗೆ ಬಾಯಿಗೆ ನೇರ ಅಂತ ಹೇಳ್ತೀವಲ್ಲ, ಅದನ್ನು ಇಟ್ಟೋಗಿರೋದ್ರಿಂದ ಸರ್ವೈವ್ ಆಗಿದ್ದೀನಿ. ಇಲ್ಲ ಅಂದಿದ್ರೆ ನಾವು ಇನ್ನೇನೇನೋ ಆಗಬೇಕಾಗೋದು. ಅಂದರೆ ಆ ಮಟ್ಟದ್ದು ಪರಿಸ್ಥಿತಿ ಇಲ್ಲ. ಕುಟುಂಬದಿಂದ ಅಂದರೆ ಯಾವಾಗಲಾದರೂ ಕುಟುಂಬ ಹೇಳಿತ ನಿಮ್ಮ ಪತ್ನಿ ಮಕ್ಕಳು ಯಾರಾದರೂ ಯಾಕೆ ಬೇಕು ನಿಮಗಿದೆಲ್ಲ ಎಲ್ಲಾದರೂ ಒಂದು? ಖಂಡಿತ ಹೇಳಿದ್ದಾರೆ. ಈಗ ನನ್ನ ತಾಯಿನೂ ಹೇಳಿದ್ದಾರೆ, ನನ್ನ ತಂದೆ ಹೇಳೋರು, ನಿನಗೆ ಯಾಕೆ ಬೇಕಪ್ಪ, ನಮ್ಮ ಅಂತನದಿದೆ, ಇದು ಮಾಡ್ಕೊಂಡು ಹೋಗು, ಅಥವಾ ಯಾವುದೋ ಒಂದು ಸರ್ಕಾರಿ ಉದ್ಯೋಗ ಮಾಡ್ಕೋ ಎಲ್ಲ ಹೇಳೋರು. ಅದು ಸಹಜವಾಗಿರುತ್ತೆ. ಯಾರ್ಯಾರೋ ಬಂದು ಏನೇನೋ ಆದಾಗ ನೀನು ಯಾಕೆ ಏನೂ ಆಗಲಿಲ್ಲ, ಇಷ್ಟೆಲ್ಲ ವಿದ್ಯಾರ್ಹತೆ ಇದೆ. ನಾನು ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇಡೀ ಕನ್ನಡ ಅದು ಅಷ್ಟೇ, ಕೆಲವರು ತುಂಬ ಜನ ಹೊಟ್ಟೆ ಹೊರ್ಕೊಳ್ತಾರೆ. ಕನ್ನಡ ಚಳುವಳಿನಲ್ಲಿ, ಇವತ್ತಿನ ಕನ್ನಡ ಚಳುವಳಿನಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಹತೆ ಹೊಂದಿರೋ ವ್ಯಕ್ತಿ, ಪಿ.ಡಿ. ಚಳುವಳಿ ಮಾಡಿರೋರು ಯಾರಾದರೂ ಇದ್ದಾರೆ ಅಂದರೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ. ಇದನ್ನು ಯಾರು ಬೇಕಾದ್ರೂ ಬಂದು ಚಾಲೆಂಜ್ ಮಾಡಲಿ. ಡಾಕ್ಟರ್ ಚಿದಾನಂದ ಮೂರ್ತಿ ಈ ಥರದವರೆಲ್ಲ ಅಕಾಡೆಮಿಕಲಿ ಹೋರಾಟ ಮಾಡಿದ್ರು. ಇನ್ನು ಕೆಲವರು ಬೀದಿ ಚಳುವಳಿ ಮಾಡಿದ್ರು. ಬೀದಿ ಚಳುವಳಿಯಿಂದ ಹಿಡಿದು ಅಕಾಡೆಮಿಕಲ್ ಫೀಲ್ಡ್ವರೆಗೂ ಕನ್ನಡ ಪರ ಹೋರಾಟವನ್ನು ಮಾಡಿರೋದು ಯಾರಾದರೂ ಇದ್ದಾರೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ಯಾರ ಇದ್ದರೆ ತಿಳಿಸಿದ್ರೆ ಅದನ್ನು ನಾನು ತಿದ್ದುಪಡಿ ಮಾಡ್ಕೊತೀನಿ. ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಒಂದು ಡಾಕ್ಟ್ರೇಟ್ ಡಿ.ಲಿಟ್ ಪಡ್ಕೊಂಡಿದ್ದಾರೆ ಅಂದರೆ ಇದನ್ನು ಕೆಲವರು ಹೊಟ್ಟೆ ಕಿಚ್ಗೊಪ್ಪಲ್ಲ. ಯಾಕೆಂದರೆ ಅವ್ರ ಕೈನಲ್ಲಿ ಆಗಲ್ಲ. ಕೆಲವರೆಲ್ಲ PUC ಡ್ರಾಪೌಟು, SLC ಡ್ರಾಪೌಟು, ಯಾವುದೋ ಕಾರಣಕ್ಕೆ ಓದೋಕ್ಕಾಗಿರಲ್ಲ, ಬಿಡಿ ಪಾಪ, ಅದನ್ನು ನಾವು ಅವರ ಆರ್ಥಿಕ ಅದನ್ನೆಲ್ಲ ನಾವು ಕೀಳಾಗಿ ನೋಡೋಕ್ಕೆ ಹೋಗಬಾರ್ದು. ಯಾವುದೇ ಅದನ್ನು ಒಪ್ಪಲ್ಲ ಅವರು. ಆಮೇಲೆ ನಮ್ಮಲ್ಲೊಬ್ಬ ಇಷ್ಟೆಲ್ಲ ನಮ್ಮ ಜೊತೆನೇ ಬೆಳೆದಿದ್ದಾನೆ, ನಮ್ಮ ಜೊತೆನೇ ಬಂದಿದ್ದಾನೆ, ಈ ಮಟ್ಟದಲ್ಲಿ ಬೆಳೆದಿದ್ದಾನೆ, ಅವನ್ನ ಗೌರವಿಸೋಣ, ಇದಿಲ್ವೇ ಇಲ್ಲ. ಕೀಳು ಮನಸ್ಥಿತಿ, ಸಣ್ಣ ಬುದ್ಧಿ, ಆಮೇಲೆ ಈರ್ಷೆ, ಹೊಟ್ಟೆ ಕಿಚ್ಚು. ಜೈಮಾಲ ಇದನ್ನು ಒಂದು ಮಾತು ಹೇಳಿದರು, ಚಿತ್ರನಟಿ ಜೈಮಾಲ, ಎಲ್ಲದಕ್ಕೂ ಮದ್ದಿದೆ, ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತ. ಈ ಕನ್ನಡ ಚಳುವಳಿನಲ್ಲಿ ಅದೊಂದು ಅವ್ರು ಅದೇನೋ ಒಂದಷ್ಟು ಕಲ್ತ್ಕೊಂಡಿರ್ತಾರೆ, ಅದೇ ದೊಡ್ಡದು ಅಂತ ತಿಳ್ಕೊಂಬಿಟ್ಟು ಜೊತೆಲಿರೋನು ಈ ಮಟ್ಟದಲ್ಲಿ ಇದ್ದಾನೆ, ಹೆಮ್ಮೆ ಪಡೋಣ, ಅದು ಇಲ್ಲವೇ ಇಲ್ಲ, ನಾನೇ ಹೆಚ್ಚು ಅನ್ನೋ ರೀತಿ. ಆಮೇಲೆ ಅದೆಲ್ಲ ತಿಳ್ಕೊಂಡೆ ನಾನು, ಹೌದಪ್ಪ ನಿಮಗೆ ನೀವೇ ದೊಡ್ಡವರು, ಸಂತೋಷ ಅಂದ್ಕೊಂಡು ಕನ್ನಡದ ಬಗ್ಗೆ ಏನು ಹೋರಾಟ ಮಾಡಬೇಕು, ಧರ್ಮದ ಬಗ್ಗೆ ಏನು ಹೋರಾಟ ಮಾಡಬೇಕು, ಮತ್ತು ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಏನು ಮಾಡ್ತೋ, ಐತಿಹಾಸಿಕವಾಗಿ ಏನು ಮಾಡಬೇಕು, ಇತಿಹಾಸ ಏನು ಹೇಳುತ್ತೆ, ಇದ್ರ ಬಗ್ಗೆ ಅಧ್ಯಯನ ಮಾಡಿ ನನಗೆ ಗೊತ್ತಿರೋದನ್ನ ಈಗ ಕೃತಿ ರೂಪದಲ್ಲಿ
ತರ್ತಾ ಇದ್ದೀನಿ. ಡನ್. ಇನ್ನೊಂದು ವಿಶೇಷವಾಗಿ 80ರ ದಶಕದಲ್ಲಿ ನೀವು ಆಲ್ ಇಂಡಿಯಾ ಟೂರ್ ಸೈಕಲಲ್ಲಿ, ಈಗೆಲ್ಲ ವ್ಲಾಗ್ ಮಾಡ್ತಾರೆ ಸೈಕಲಲ್ಲಿ, ಬೈಕಲ್ಲಿ ಎಷ್ಟು ಕಿಲೋಮೀಟರ್ ಅಷ್ಟು ಕಿಲೋಮೀಟರ್, ಆಗಲೇ ನೀವು ಸೈಕಲಲ್ಲಿ ಆಲ್ ಇಂಡಿಯಾ ಟೂರ್ ಮಾಡಿದ್ರಿ. ಎಸ್, ಒಂದು ಯಾಕೆ ಆಲೋಚನೆ ಬಂದಿತ್ತು? ನನಗೆ ಆವಾಗ ಒಂದು ಅಡ್ವಾಂಟೇಜು, ನೈಸರ್ಗಿಕವಾಗಿ ನನಗೊಂದು ಅಡ್ವಾಂಟೇಜ್ ಸಿಕ್ತು. ನಾನು PUC ಓದುವಾಗ ಫಸ್ಟ್ ಇಯರ್ PUC ನಮ್ಮ ಬ್ಯಾಚಿಂದ ಪಬ್ಲಿಕ್ ಎಕ್ಸಾಮ್ ತೆಗೆದುಬಿಟ್ರು, ಕ್ಲಾಸ್ ಎಕ್ಸಾಮ್ ಅಂತ ಮಾಡಿದ್ರು. ಆವಾಗ 1980 ಮಾರ್ಚಲ್ಲಿ ಎಕ್ಸಾಮ್ ಮುಗಿದೋಯ್ತು. ನೆಕ್ಸ್ಟು ಕಾಲೇಜು ಪ್ರಾರಂಭ ಆಗೋದೇ ಜುಲೈನಲ್ಲಿ. ಆ 3-4 ತಿಂಗಳು ಏನು ಮಾಡೋದು ಅಂತ ಹೇಳಿದಾಗ ನಾವು ನಮ್ಮ ಸ್ನೇಹಿತರೆಲ್ಲ ಕೆಲವರು ದೇಶ ಸುತ್ಕೊಂಬರೋಣ ಅಂತೇಳಿ ಸೈಕಲ್ನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ. ನನಗೊಂದು ಹೆಮ್ಮೆ ಇದೆ, ಕಾಶ್ಮೀರದ ಮಹಾರಾಜರ ಅತಿಥಿಯಾಗಿದ್ದೆ ನಾನು. ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಭೇಟಿ ಮಾಡಿದ್ದೆ ಆ ಕಾಲದಲ್ಲಿ. ಆಮೇಲೆ ಬಹುತೇಕ ಜಲಂಧರು, ಶ್ರೀನಗರ, ಜಮ್ಮು, ಕಲ್ಕತ್ತಾ, ಚೆನ್ನೈ ಟಿವಿಗಳಲ್ಲಿ ನಾನು ಬಂದಿದ್ದೀನಿ, ಅದೆಲ್ಲ ದಾಖಲೆ ಇದೆ. ಆಮೇಲೆ ಸರ್ಟಿಫಿಕೇಟ್ ಇದೆ. ಬೆಂಗಳೂರಿನಲ್ಲಿ ಆಗಿನ್ನೂ ಟಿವಿ ಇನ್ನೂ ಪ್ರಾರಂಭ ಆಗಿರಲಿಲ್ಲ, ಅಲ್ಲೆಲ್ಲ ಟಿವಿ ಪ್ರೋಗ್ರಾಮು. ಆಮೇಲೆ ಅಲ್ಲೆಲ್ಲ ಲೋಕಲ್ ಪೇಪರ್ಗಳಲ್ಲೆಲ್ಲ ಬಂದಿದೆ. ಇಡೀ ದೇಶವನ್ನು ಸುತ್ಕೊಂಬರೋದು ಭಾಳ ಸುಲಭ ಆಯಿತು. ಅದಕ್ಕೆ ಹೇಳೋದು, ಇಡೀ ದೇಶದಲ್ಲಿರುವಂಥ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿರೋ ಒಬ್ಬ ಏಕೈಕ ವ್ಯಕ್ತಿ ಅಂದರೆ, ಬೇರೆಯವರು ಇರ್ತಾರೆ ಪಾಪ, ಇಲ್ಲ ಅಂತ ಹೇಳಲ್ಲ, ಬಹುತೇಕ ಎಲ್ಲ ನದಿಗಳಲ್ಲಿ ಪುಣ್ಯಸ್ನಾನಗಳನ್ನು ಮಾಡಿರೋಂಥ ಯೋಗ ನನ್ನದು. ಆಮೇಲೆ ಇದು ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರಲ್ಲ, ಆ ರೀತಿ ದೇಶನೆಲ್ಲ ನೋಡಿದ್ಮೇಲೆ ನನಗನ್ನಿಸ್ತು ಕರ್ನಾಟಕ ರಾಜ್ಯ ಬೇರೆ ರಾಜ್ಯಗಳಿಗಿಂತ ವಿಭಿನ್ನ ಹೇಗೆ ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಐಡಿಯಾ ಬಂತು. ಆಮೇಲೆ ಕೆಲವರು ನಮ್ಮ ಬಗ್ಗೆ ಕೀಳಾಗಿ ಹೇಳ್ತಾರೆ, ಅಂದರೆ ಕರ್ನಾಟಕದ ಬಗ್ಗೆ ಬೇರೆ ಎಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ಜುಟ್ಟು ನಮ್ಮ ಕೈನಲ್ಲಿದೆ. ಅದನ್ನು ಸಣ್ಣದಾಗಿ ಹೇಳಬೇಕು ಅಂದರೆ, ಆಂಧ್ರದ ಹೈದ್ರಾಬಾದ್ ಜುಟ್ಟು ತೆಲುಗಿನವ್ರ ಕೈನಲ್ಲಿ ಇಲ್ಲ. ಈಗ ತೆಲುಗು ದೇಶ ಅದು ಇದು ಅಂತ ಆದಮೇಲೆ ಏನೋ ಒಂಚೂರು ಬದಲಾಗಿರ್ಬೋದು, ಆದರೆ ಸಂಪೂರ್ಣ ಉರ್ದು ಭಾಷಿಕರ ಕೈನಲ್ಲಿದೆ. ತಮಿಳ್ನಾಡಿನ ಚೆನ್ನೈ ತಮಿಳ್ನವ್ರ ಕೈನಲ್ಲಿ ಇರಲಿಲ್ಲ, ಅದು ಸಂಪೂರ್ಣ ಆಂಧ್ರದ ತೆಲುಗು ಭಾಷಿಕರ ಕೈನಲ್ಲಿತ್ತು. ಹಾಗೆ ಕೇರಳದ ತ್ರಿವೇಂದ್ರಂ ಜುಟ್ಟು ಮಲಯಾಳಿಗಳ ಕೈಯಲ್ಲಿರಲಿಲ್ಲ, ತಮಿಳ್ನಾಡಿನ ವ್ಯಕ್ತಿಗಳ ಕೈನಲ್ಲಿತ್ತು. ಇನ್ನು ಬಾಂಬೆ ನಿಮಗೆಲ್ಲ ಗೊತ್ತಿದೆ, ಮೂಲ ಮರಾಠಿಯವ್ರ ಕೈನಲ್ಲಿರಲಿಲ್ಲ, ಅದು ಸಂಪೂರ್ಣ ಗುಜರಾತಿಗಳ ಕೈನಲ್ಲಿತ್ತು. ಕರ್ನಾಟಕದ ಬೆಂಗಳೂರು ಒಂದೇ ಕನ್ನಡಿಗರ ಕೈನಲ್ಲಿ ಇದ್ದಿದ್ದು, ಈಗ ಅದು ಕೈ ಬಿಟ್ಟು ಹೋಗ್ತಾ ಇದೆ. ಸೊ ಈ ರೀತಿ ಅನಲೈಸ್ ಮಾಡಬೇಕು. ಆಮೇಲೆ ಬೇರೆ ರಾಜ್ಯದ ಬಸ್ಗಳಿಗೆಲ್ಲ ಫೇಸ್ಬುಕ್ಕಲ್ಲಿ ನಾವು ನೋಡ್ತಾ ಇದ್ದೀವಿ, ಮಹಾರಾಷ್ಟ್ರದಂತೂ ಆಗ್ತಾ ಇದ್ದಾರೆ, ಪೇಂಟ್ ಹೊಡಿಯೋಕ್ಕಾಗಿಲ್ಲ, ಇವ್ರಿಗೆ ಬೆಳಗಾವಿ ಬೇಕಾ ಅಂತ. ಬೇರೆ ಎಲ್ಲ BMTC ಅಥವಾ ಆಗ BTS ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಬಸ್ಸು ಲಕ್ಸುರಿಗಳು. ಹೌದೌದು, ನಿಜ. ಅದು ಯಾರೇ ಅಧಿಕಾರದಲ್ಲಿ ಇರಲಿ, ಹೌದು, BMTC KSRTC. ನಾನು ಸೈಕಲ್ನಲ್ಲಿ ಹೋದಾಗ ಇದು ಅಹಮದಾಬಾದ್ಗೆ ಹೋಗ್ಬೇಕಾದ್ರೆ ಶಾಕ್ ಆಗ್ಬಿಟ್ಟೆ, ಏನು ರೋಡಲ್ಲೆಲ್ಲ ಗಲೀಜ್ ನೀರು. ನೀವು ಬೆಂಗಳೂರು ಬರಬೇಕಾದ್ರೆ ಒಂದಷ್ಟು ಮೋರಿಗಳ ಗಲೀಜ್ ಬಿಟ್ಟರೆ ರೋಡಲ್ಲೇನೂ ಇಲ್ಲ. ಅಂದರೆ ಕ್ಲೀನೆಸ್ಟ್ ಸಿಟಿ, ಕ್ಲೀನೆಸ್ಟ್ ರಾಜ್ಯ. ಮತ್ತು ನಮ್ಮ ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಕನ್ನಡಿಗರು ಬೇರೆ ರಾಜ್ಯದಲ್ಲಿ ಕೂಲಿಗಳಾಗಿ ಹೋಗಿಲ್ಲ, ಎಕ್ಸೆಪ್ಟ್ ಗೋವಾದಲ್ಲಿ ಒಂದಷ್ಟು ಜನ, ಏನೋ ಬೇಸಿಗೆ ಕಾಲದಲ್ಲಿ ಒಂದಷ್ಟು ಜನ ಬಿಟ್ಟರೆ ಬೇರೆ ಎಲ್ಲೂ ನಿಮಗೆ ಕನ್ನಡದ ಕೂಲಿಗಳು ಸಿಗಲ್ಲ. ಬೇರೆ ಭಾಷೆಯ ಕೂಲಿಗಳು ಎಲ್ಲ ಕಡೆನೂ ಸಿಗ್ತಾರೆ, ನಮ್ಮವರು ದೊಡ್ಡ ದೊಡ್ಡ ಮಟ್ಟದವ್ರು ಸಿಗ್ತಾರೆ. ಅದರಲ್ಲಿ ಒಂದು ನಾನು ಹೆಮ್ಮೆ ಪಡುವಂಥದ್ದು, ಭೂಪಾಲ್ನಲ್ಲಿ ಒಂದು ಶಿವಾಜಿನಗರ ಅಂತ ಇದೆ. ಅಲ್ಲಿ ನಮ್ಮ ಸದಾಶಿವನಗರ ಇದ್ದಾಗೆ ಶ್ರೀಮಂತರೇ ಇರುವಂಥ ಊರು, ಮಧ್ಯಪ್ರದೇಶ ಭೂಪಾಲ್ನಲ್ಲಿ ಶಿವಾಜಿನಗರ. ಇವತ್ತಿಗೂ ಕೆಲವರು ಅದನ್ನು ಪರೀಕ್ಷೆ ಮಾಡ್ಬೋದು. ಶಿವಾಜಿನಗರ ಅನ್ನೋ ಪ್ರದೇಶಕ್ಕೆ ಹೋಗ್ಬಿಟ್ರೆ ನಾವೆಲ್ಲ ಜಯನಗರನೋ ಬಸವನಗುಡಿಲೋ ಇದ್ದೀವಿ ಅನ್ನೋ ರೀತಿಯಲ್ಲಿ ಎಲ್ಲ ಕನ್ನಡದಲ್ಲಿ ಮಾತಾಡ್ಕೊಂಡು ಓಡಾಡ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಕಾರ್ಖಾನೆ ಮತ್ತು ಅಲ್ಲಿನ ಸರ್ಕಾರದ ನೌಕರಿಗಳೆಲ್ಲ ಬಹುತೇಕ ಕನ್ನಡಿಗರೇ ಇದ್ದರು, ಅಲ್ಲಿ ಕನ್ನಡದ ವಾತಾವರಣ ಇತ್ತು. ಸೊ ಅದೇ ಥರ ನಾಗ್ಪುರಲ್ಲೂ ಇದೆ, ಪೂನಾದಲ್ಲಿದೆ. ಆಮೇಲೆ ಇನ್ನೂ ಭಾಳ ವಿಶೇಷ ಏನಂದರೆ, ಜೈಪುರ್ಗೆ ಹೋಗ್ಬಿಟ್ರೆ ಅಲ್ಲಿ ಹವಾ ಮಹಲ್, ನಮ್ಮ ವಿಧಾನಸೌಧ ಇದೆಯಲ್ಲ ಆ ಥರ ಹವಾ ಮಹಲ್ ಅಂತ, ಅಲ್ಲಿ ಒಂದು ರೋಡ್ಗೆ ಸರ್ ಮಿರ್ಜಾ ಇಸ್ಮಾಯಿಲ್ ರೋಡ್ ಅಂತ ಇಟ್ಟಿದ್ದಾರೆ. ಆ ರೋಡಿನ ತುದಿಗೆ ಹೋಗ್ಬಿಟ್ರೆ ಕನ್ನಡದ ಕಾಲೋನಿ ಇದೆ ರಾಜಸ್ಥಾನದಲ್ಲಿ. ಕಲ್ಕತ್ತಾಗೆ ಹೋಗ್ಬಿಟ್ರೆ ಅಲ್ಲಿ ನಮ್ಮತನ ಅನ್ನೋದಕ್ಕೆ 10ನೇ ಚಾಮರಾಜ ಒಡೆಯರ ಬೃಂದಾವನ ಇದೆ, ನಮಗಿಂತ ಭಾಳ ಚೆನ್ನಾಗಿ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಯಾಕೆ ನೀವು ಕಾಶ್ಮೀರಕ್ಕೆ ಹೋಗ್ಬಿಟ್ರೆ, ಕಾಶ್ಮೀರದ ಶ್ರೀನಗರದಲ್ಲಿ ಶಂಕರಾಚಾರ್ಯ ಬೆಟ್ಟ ಅಂತ ಇದೆ, ಶಂಕರ ದೇವಾಲಯ ಅಂತ ಕರೀತಾರೆ. ಅದನ್ನು ಜೀರ್ಣೋದ್ಧಾರ ಮಾಡಿರೋದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಕನ್ನಡದಲ್ಲಿ ಶಾಸನ ಇದೆ, 1923-24 ಹಾಕಿರೋ ಶಾಸನ ನಾನು ನೋಡಿ ಬಂದಿದ್ದೀನಿ. ಕಾಶ್ಮೀರದಲ್ಲಿ ಇವತ್ತಿಗೂ ಕಾಶ್ಮೀರದ ಜನ ಬೆಂಗಳೂರಿನವರು ಮೈಸೂರು ಅಂತ ಹೇಳಿದ್ರೆ ಜಾಸ್ತಿ. ಮೈಸೂರು ಅಂದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಬಿಡಿ ಸೂಜಿಯಿಂದ ಏರೋಪ್ಲೇನ್ವರೆಗೂ ತಯಾರು ಮಾಡೋ ಬುದ್ಧಿವಂತರು ಅಂತ ಹೇಳ್ತಾರೆ. ಅಂದರೆ ನಮ್ಮ ಕರ್ನಾಟಕ ಭಾರತ ದೇಶದಲ್ಲಿ ಒಳ್ಳೆ ಹೆಸರನ್ನು ಮಾಡಿಕೊಂಡಿರೋ ರೀತಿನೇ ಬೇರೆ ಇದೆ. ಖಂಡಿತವಾಗಿಯೂ. ಕೊನೆಯದಾಗಿ, ನಿಮ್ಮ ಇಲ್ಲಿಯವರೆಗಿನ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ? ಮುಂದೇನು? ಅಲ್ಲ, ತೃಪ್ತಿ ಖಂಡಿತ ತಂದಿದೆ. ಯಾಕೆಂದರೆ ನನ್ನ ಹೃದಯದಲ್ಲಿ ಏನಿದೆಯೋ ಅದನ್ನು ಹೊರಗಡೆ ಹಾಕೋದಕ್ಕೆ ನನಗಿದೊಂದು ವೇದಿಕೆಯಾಗಿ ಇದಾಯಿತು. ಮತ್ತು ಒಂಥರ ಸ್ವಾಭಿಮಾನದಿಂದ ಬದುಕಿದ್ದೀನಿ. ಯಾಕೆಂದ್ರೆ ನಾನು ಯಾವುದೇ ಚಳುವಳಿ ಆಗಲಿ ಮತ್ತೊಂದಾಗಲಿ ಎಲ್ಲಿ ಹೆಸರು ಕೆಡಿಸ್ಕೊಂಡಿಲ್ಲ, ಕೈ ಒಡ್ಡಿಲ್ಲ. ನಾನೊಂಥರ ಈ ಕಸ್ತೂರಿ ನಿವಾಸ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಕಸ್ತೂರಿ ನಿವಾಸ ಥರ ಬೆಳೆಸಿದ್ದಾರೆ. ಬೇಡೋದು ಅಥವಾ ಇನ್ನೊಬ್ಬನ ಹತ್ರ ಯಾರ ಹತ್ರನೋ ರೋಲ್ ಕಾಲ್ ಮಾಡೋದು. ಯಾಕೆಂದರೆ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀನು ಚಳುವಳಿಗಾರನಾ, ನೀನು ರಾಜಕಾರಣಿನಾ, ನಿನಗೆ ಧೈರ್ಯ ಇದ್ದರೆ
20 ವರ್ಷ 30 ವರ್ಷದ ಇನ್ಕಮ್ ಟ್ಯಾಕ್ಸು ಅಥವಾ ಪಹಣಿ ಪತ್ರ ತೋರಿಸ್ಬಿಡಪ್ಪ. 30 ವರ್ಷದಿಂದ ನೀನೊಂದು ಫೋಟೋ ತೋರಿಸ್ಬಿಡಿ ಹೇಗಿದ್ದೆ, ಅದೇ ಹೇಳ್ಬಿಡುತ್ತೆ. 30 ವರ್ಷದಿಂದ ಅವನೊಂದು ಫೋಟೋ ನೋಡಿಬಿಟ್ರೆ ಅವನ ಆರ್ಥಿಕ ಹಿನ್ನೆಲೆ ಹೇಗಿತ್ತು, ಅವನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು ಎಲ್ಲ ಗೊತ್ತಾಗ್ಬಿಡುತ್ತೆ. ಇವತ್ತು ನೆನ್ನೆ ಮೊನ್ನೆ ಬಂದವರು ಏನು ಕೋಟಿ ಕನ್ನಡ ಚಳುವಳಿ ಹೆಸರಿನಲ್ಲಿರ್ಬೋದು, ರಾಜಕೀಯ ಇರ್ಬೋದು, ಇವರೆಲ್ಲರ ಹಿನ್ನೆಲೆ ನೋಡ್ಬಿಟ್ರೆ 30 ವರ್ಷದಿಂದ ನೀನೇನೇ ಆಗಿದ್ದೆ, 30 ವರ್ಷದ ನಿನ್ನ ಸೈಕಲ್ ನಿನಗೆ ಜ್ಞಾಪಕ ಇದೆಯಾ, 30 ವರ್ಷದ ನಿನ್ನ ಚಪ್ಪಲಿ ಸೌದಿರೋದು ಜ್ಞಾಪಕ ಇದೆಯಾ, ಅದು ರಾಜಕೀಯ ಬಿಸ್ನೆಸ್ಸಲ್ಲಿ ನೀನು ಏನೋ ಮಾಡಿರ್ಬೋದು, ಬಿಸ್ನೆಸ್ಸಲ್ಲಿ ಹೇಳುತ್ತೆ ವ್ಯಾಪಾರ ದ್ರೋಹ ಚಿಂತನಂ ಅಂತಲೇ ಏನೋ ಹೇಳ್ಕೊಳ್ತಾರೆ. ಆದರೆ ರಾಜಕೀಯದಲ್ಲಿ ಆ ರೀತಿ ದ್ರೋಹ ಮಾಡಿ ದುಡ್ಡು ಮಾಡೋಕ್ಕೆ ಹೋಗ್ಬಾರ್ದು. ಚಳುವಳಿಯಲ್ಲಿ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಿ ನೀನು ಶ್ರೀಮಂತ ಆಗಬಾರ್ದು. ಇವತ್ತೇನೋ ನೀನು ಮಾಡಿರ್ತೀಯ, ನಾಳೆ ದಿನ ಅದ್ರ ಪಾಪ ನಿನ್ನನ್ನು ಬಿಡಲ್ಲ. ಸೊ ಹೀಗೆ ಅದು ಯಾವುದೂ ನನಗಂಟಲ್ಲ, ನನ್ನ ಮಕ್ಳಿಗೂ ಅಂಟಲ್ಲ. ಅವತ್ತೂ ನಾನು ಸರಳವಾಗಿದ್ದೆ, ಇವತ್ತಿಗೂ ನಾನು ಸರಳವಾಗಿದ್ದೀನಿ. ಹೆಚ್ಚು ವಿದ್ಯೆಗೆ ನಾನು ಬೆಲೆನ ಕೊಟ್ಕೊಂಡು ಹೋಗ್ತಾ ಇದ್ದೀನಿ, ಜ್ಞಾನಕ್ಕೆ ಬೆಲೆನ ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ನಮ್ಮ ನಡೆ ನುಡಿ ಇದೆಯಲ್ಲ, ಇನ್ನು 10 ತಲೆಮಾರಾದ್ರೂ ಇವತ್ತು ನೋಡಿ ನನ್ನ ತಾತನ ಹೆಮ್ಮೆಯಿಂದ ತುಂಬ ಜನ ಜ್ಞಾಪಕ ಮಾಡ್ಕೊತಾರೆ. ನನ್ನ ತಾತ ತಲಕಾಡು ರಂಗೇಗೌಡರು, ಇನ್ನೊಬ್ಬರು ತಾತ ಚಾವಡಿ ರಂಗೇಗೌಡರು. ನಮ್ಮ ಊರಿನಲ್ಲಿ ಅವ್ರು ಮಾಡಿರೋಷ್ಟು ದಾನ ಧರ್ಮದ ಕೆಲಸ ಇವತ್ತಿನವ್ರು ಯಾರೂ ಮಾಡೋಕ್ಕಾಗಿಲ್ಲ. ಅದು ನಮ್ಮನ್ನು ಹೇಗೆ ಕಾಪಾಡುತ್ತೋ ಅದೇ ಥರ ಮುಂದಿನ ನಮ್ಮ ಜನಾಂಗವನ್ನು, ನನ್ನ ಮುಂದಿನ ಪೀಳಿಗೆನ ನನ್ನ ತಾತ ಈ ಥರ ಒಬ್ರು ಇದ್ದರು, ಅವ್ರು ಯಾರಿಗೂ ಬಗ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಬದುಕಬೇಕೇ ವಿನ ಅವನ ರೋಲ್ ಕಾಲ್ ಮಾಡಿದ್ದ, ಅವನ ಗೂಂಡಾ ಕೇಸ್ ಹಾಕಿಸ್ಕೊಂಡ, ಅವನಿಗೆ ಸರಿಯಾಗಿ ಉಚ್ಚಾರಣೆನೇ ಗೊತ್ತಿಲ್ಲ, ಅವನಿಗೆ ಕನ್ನಡವೇ ಗೊತ್ತಿಲ್ಲ, ಅವ್ನು ಕನ್ನಡ ಚಳವಳಿ ಲೀಡ್ರಂತೆ, ಈ ರೀತಿ ಹಾಸ್ಯ ಮಾಡೋದಾಗಲಿ ಇದು ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಲ್ಲಿ ನಾನೊಬ್ಬ ಪುಣ್ಯವಂತ. ನನ್ನ ಅಪ್ಪ ಅಮ್ಮನಿಗೆ ನಾನು ನಿಜವಾಗಿ ಗೌರವ ಸಲ್ಲಿಸ್ತೀನಿ. ಯಾಕೆಂದರೆ ಆ ಮಟ್ಟದ ವಿದ್ಯಾವಂತನನ್ನಾಗಿ ನನ್ನನ್ನು ಬೆಳೆಸಿದ್ದಾರೆ. ಅವರ ಪುಣ್ಯ ನನ್ನನ್ನು ಕಾಪಾಡ್ತಿದೆ. ತಲಕಾರ ಚಿಕ್ಕರಂಗೇಗೌಡ್ರೆ, ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರಿ. ನಿಮ್ಮ ಅಗತ್ಯ ಖಂಡಿತವಾಗ್ಲೂ ಇದೆ. ಇವತ್ತಿನ ಪೀಳಿಗೆಗೆ ಮತ್ತಷ್ಟು ನೈಜ ಇತಿಹಾಸವನ್ನು ತಿಳಿಸುವಂಥ ಬಹಳ ದೊಡ್ಡ ಜವಾಬ್ದಾರಿ ಕೂಡ ತಮ್ಮ ಮೇಲಿದೆ. ಆ ಕೆಲಸ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆಗಲಿ ಅಂತ ನಾವು ಹಾರೈಸ್ತೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ವೈಯಕ್ತಿಕ ವಿಚಾರಗಳು, ತಮ್ಮ ಕೆಲಸ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ತಮಗೆ. ನಮಸ್ಕಾರ. ನನಗೂ ಅಷ್ಟೇ, ನಾನು ತಿಳಿದಿರೋಂಥ ಒಂದು ಅಲ್ಪ ಸ್ವಲ್ಪ ಜ್ಞಾನವನ್ನು ನಾಡಿನ ಜನರಿಗೆ ತಿಳಿಸೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಟ್ರೆ ನಿಮಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಆದ್ಮೇಲೆ ಇದಾಗಿತ್ತು ಇವತ್ತಿನ ಚಾಟ್ ರೂಮ್ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.